ಗ್ರಾನೈಟ್ ಬಾಟಮ್ ಗ್ರಾನೈಟ್ ವರ್ಕ್ ಸಿವಿಲ್ ವರ್ಕ್ ಏನಿದೆಯಲ್ಲ ಸರ್ ಅದೆಲ್ಲ ಎಂಟೆಂಡ್ ನಮ್ದ್ರಲ್ಲೇ ಬಂದ್ಬಿಡ್ತು 6x14. ಹೌದು ಸರ್. ಸೊ ಅಗಲ ಕಮ್ಮಿ ಇದ್ರೂ ಲೆಂತ್ ಜಾಸ್ತಿ ಇದೆ ನೋಡಿ ಸರ್, ಅಲ್ಲಿಂದ ಇಲ್ಲಿವರೆಗೂ ಕಿಚನ್ ಇದೆ. ಓಹೋ, ಇದ್ರದ್ದು ಡೋರ್ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಇದು ಯಾವ ವುಡ್ದು ಏನ್ ಕತೆ ಸರ್? ಇದು ಕಾಸ್ಟ್ ಏನಾಯ್ತು? ಇದು ಆಲ್ಮೋಸ್ಟ್ ಒಂದು 30-40,000 ಗಂಟೆ ಬಂದಿದೆ ಸರ್. 30-40 ಸಾವಿರ ಆಯ್ತಾ ಇದು? ಇವೆಲ್ಲ ಕಾಲಮ್ ಟು ಕಾಲಮ್ ಮಧ್ಯದಲ್ಲಿ ಕುಂತ್ಕೊಳ್ಳೋಕೆ ಉಳಿದಿರೋ ಗ್ರಾನೈಟ್ ಯಾವುದನ್ನು ಬಿಟ್ಟಿಲ್ಲ ಸರ್. ಎಲ್ಲಾನು ಕಂಪ್ಲೀಟ್ ಯೂಸ್ ಆಗಿದೆ ಅಲ್ವಾ? ಮಾಡ್ಕೊಂಡ್ ಎರಡು ಬೆಂಚ್ ತರ ಮಾಡ್ಕೊಟ್ಟಿದ್ದೀರಾ. ಆಲ್ ದ ಬೆಸ್ಟ್ ಆರ್ಸಿಸಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಕನ್ನಡಕವರ ಲಾಕ್ ಚಾನೆಲ್ ಏನಿದೆ ಒಂದು ಕನ್ಸ್ಟ್ರಕ್ಷನ್ ಹಬ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಎಲ್ಲ ರೀತಿಯ ಇಂಟೀರಿಯರ್ ಜೊತೆಯಲ್ಲಿ ಎಕ್ಸ್ಟೀರಿಯರ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್, ಹೋಮ್ ಟೂರ್ಗಳು ಜೊತೆಯಲ್ಲಿ ನಾಲೆಜಸ್ಗಳು ಎಲ್ಲವನ್ನೂ ಕೊಡ್ತಾನೆ ಇರ್ತೀನಿ. ಆ್ಯಂಡ್ ತಮಗೋಸ್ಕರ ಕೈಗೆಟುಕುವ ದರದಲ್ಲಿ ಕನಸಿನ ಮನೆಯನ್ನು ಕಟ್ಸ್ಕೊಡೋದಕ್ಕೆ RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅನ್ನುವಂಥ ಒಂದು ಕಂಪನಿಯನ್ನು ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಈ ಕಂಪನಿ ವಿಶೇಷತೆ ಏನಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ, 1575 ರೂಪಾಯಿ ಪರ್ ಸ್ಕ್ವೇರ್ ಫೀಟಿಂದನೂ ಕೂಡ ಕನ್ಸ್ಟ್ರಕ್ಷನನ್ನು ಮಾಡಿಕೊಡ್ತಾರೆ. ಬಟ್ ಅವರವರ ಅಗತ್ಯಕ್ಕೆ ತಕ್ಕಾದಂತಹ ಪ್ಯಾಕೇಜಸ್ಗಳು ಇವರ ಹತ್ರ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸುವುದು ಅದು ಕೂಡ ಕೈಗೆಟುಕುವ ದರದಲ್ಲಿ ಬೇಕು ಅಂತಂದರೆ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನೊಂದು ಏನು ಅಂತಂದರೆ RCC ಬಗ್ಗೆ ಸ್ವಲ್ಪನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತಂದರೆ ಇವ್ರದ್ದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೀವಿ. ಕಡಿಮೆ ಬಜೆಟಿಂದ ಹಿಡಿದು ಪ್ರೀಮಿಯಂ ಅಲ್ಟ್ರಾ ಲಕ್ಸುರಿ ಮನೆಗಳನ್ನು ಕೂಡ ತೋರಿಸಿದ್ದೀವಿ. ಆ್ಯಂಡ್ ಓನರ್ಗೆ ವಿತ್ ಟ್ಯಾನೆಂಟ್ ಮಾಡುವಂಥದ್ದು ಅಥವಾ ಟ್ಯಾನೆಂಟ್ಸ್ಗಳಿಗೋಸ್ಕರ ಬಾಡಿಗೆ ಕೊಡೋದಕ್ಕೋಸ್ಕರ ಮನೆ ಬೇಕಾ, ಆ ರೀತಿ ಮನೆಗಳು, ಕಡಿಮೆ ಬಜೆಟ್ನಲ್ಲಿ ಮನೆ ಬೇಕಾ, ಹಾಫ್ ಸೆಟಲ್ ಮನೆ ಮಾಡಬೇಕಾ, ಫುಲ್ ಸೆಟಲ್ ಮನೆ ಮಾಡಬೇಕಾ, ಡಬಲ್ ಸೆಟಲ್ ಮನೆ ಮಾಡಬೇಕಾ, ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಬೇಕಾ, ಪ್ರತಿಯೊಂದನ್ನು ಕೂಡ ನಿಮಗೆ RCC ಕಂಪನಿಯವರು ಮಾಡಿಕೊಡ್ತಾರೆ. ಅದು ಕೂಡ ಅಫೋರ್ಡೆಬಲ್ ಬೆಲೆಗಳಲ್ಲಿ. ಇವ್ರ ಬೆಲೆನ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯತೆಯೇ ಇಲ್ಲ. ಇನ್ನೊಂದೇನಂತಂದರೆ ಇದರ ಜೊತೆಯಲ್ಲಿ ಇಂಟೀರಿಯರ್ ಕೂಡ ಮಾಡಿಕೊಡ್ತಾರೆ. ಕಡಿಮೆ ದರದಲ್ಲಿ ಇಂಟೀರಿಯರ್ ಮಾಡಿಕೊಡ್ತಾರೆ. ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಮನೆ ಒಬ್ಬರ ಹತ್ರ ಕಟ್ಸೋದು, ಇಂಟೀರಿಯರ್ ಒಬ್ಬರ ಹತ್ರ ಮಾಡಿಸೋದು ತಲೆ ಬಿಸಿನೇ ಇಲ್ಲ. RCC ಹತ್ರ ಬಂದರೆ ಮನೆಯೂ ಆಗುತ್ತೆ, ಇಂಟೀರಿಯರ್ ಆಗುತ್ತೆ, ಅದು ಕೂಡ ಕಡಿಮೆ ಬಜೆಟಲ್ಲಿ. ಬಟ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ ವೀಕ್ಷಕರೇ. ಓಕೆ, ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಇವತ್ತು ಯಾವ ಮನೆ ಜೊತೆ ಇದ್ದೀವಿ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಅದರ ಓನರ್ ಆಗಿರುವಂಥ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಆಲ್ಮೋಸ್ಟ್ ಎಲ್ಲ ಟೈಪ್ ಆಫ್ ಬಿಲ್ಡಿಂಗ್ಸ್ ಅನ್ನ ತಗೊಂಡ್ಬರ್ತಾ ಇದ್ದೀರಾ. ಓಕೆ, ಫಸ್ಟು ಹತ್ತತ್ರ ಕೋಟಿ ಮನೆನೂ ತೋರಿಸ್ಬಿಟ್ವಿ. ಈ ಕಡೆ 30 ಲಕ್ಷದ ಮನೆನೂ ತೋರಿಸ್ಬಿಟ್ವಿ, 40 ಲಕ್ಷದ ಮನೆ ತೋರಿಸಿದ್ವಿ, 50 ಲಕ್ಷದ ಮನೆ ತೋರಿಸಿದ್ವಿ. ಇವತ್ತು ಯಾವ ಮನೆನ ತೋರಿಸ್ತಾ ಇದ್ದೀವಿ ಸರ್? ಇದನ್ನು ಅಷ್ಟೇ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಮನೆ ಅಂತಾನೆ ಹೇಳ್ಬೋದು. ಬಜೆಟ್ ಎಷ್ಟು? ಫಸ್ಟೇ ಬಜೆಟ್ ಹೇಳ್ಬೋಣ ಸರ್. ಫಸ್ಟ್ ಬಜೆಟ್ ಹೇಳ್ಬೇಕಂತಂದ್ರೆ ಇದು 56 ಲ್ಯಾಕ್ಸ್ ಚೇಂಜ್ ಬಂತು ಸರ್. 56 ಲಕ್ಷ. 56 ಲಕ್ಷದ 20,000 30,000 ವಿತ್ ಇಂಟೀರಿಯರ್ ವಿದೌಟ್ ಇಂಟೀರಿಯರ್? ಇಲ್ಲ ಸರ್, ಬರೀ ಕನ್ಸ್ಟ್ರಕ್ಷನ್ ಮಾತ್ರ. ಒಂದು ಯಾಕಂದ್ರೆ 3 ಫ್ಲೋರ್ ಇದೆ, ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ, ಲಿಫ್ಟ್ ಇದೆ, ಮತ್ತೆ ವಿತ್ ಲಿಫ್ಟ್ ಪ್ರಾವಿಷನ್ ಕೂಡ ಕೊಟ್ಟಿದ್ದೀರಾ. ಸೊ ಇನ್ನೊಂದು ವಿಶೇಷತೆ, ಈ ಮನೆಯಲ್ಲಿ 16 ಪಿಲ್ಲರ್ಗಳು ಬರ್ತಾ ಇದೆ. ಕರೆಕ್ಟ್ ತಾನೇ? ಹೌದು ಸರ್. 12 ಪಿಲ್ಲರು ಮನೆಗೆ, 4 ಪಿಲ್ಲರು ಲಿಫ್ಟ್ಗೆ ಎಕ್ಸ್ಟ್ರಾ ಅಲ್ವಾ? ಸೊ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬೋದು. ಇಷ್ಟೊಂದು ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ ಯಾರು ಕೂಡ ಈ ಬೆಲೆಯಲ್ಲಿ ಮಾಡ್ಕೊಡಕ್ ಸಾಧ್ಯತೆಗಳಿಲ್ಲ. ಸರಿ, ಇವಾಗ ಯಾವ ಏರಿಯಾದಲ್ಲಿ ಇದೀವಿ ನಾವು? ಸರ್ ನಾವು 800 ಕ್ರಾಸ್ ಅಂತ ಹೇಳ್ಬಿಟ್ಟು. ಕ್ಲೈಂಟ್ ನೇಮ್ ಏನು? ಕ್ಲೈಂಟ್ ಸರ್, ಇದು ಕ್ಲೈಂಟ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಇವಾಗ ನಾವು ಅವಾಗಲೇ ಡಿಸ್ಕಸ್ ಮಾಡ್ದಂಗೆ ಇವಾಗ ಸಿಂಗಲ್ ಓನರ್ಸ್ ನೋಡಿದ್ವಿ. ಇವಾಗ ಇದು ಜಸ್ಟ್ ಅಪಾರ್ಟ್ಮೆಂಟ್ ಸಿಸ್ಟಮ್ ಸರ್. ಲೈಕ್ ಅಂದ್ರೆ ಬ್ರದರ್ಸ್ ಇಂಡಿವಿಜುವಲ್ ಒಂದೊಂದು ಫ್ಲೋರ್ ಒಬ್ಬೊಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಆತರ ಜಾಯಿಂಟ್ ವೆಂಚರ್ ಅಂತ ಹೇಳ್ಬೋದು. ಜಾಯಿಂಟ್ ವೆಂಚರ್ ತರ ಅವ್ರದ್ದು. ಇಬ್ರು ಓನರ್ ಸೆಪರೇಟ್ ಆಗಿ. ಹೆಸರೇನು ಸರ್ ಅವ್ರ ಇಬ್ಬರದ್ದು? ವೆಂಕಟೇಶ್ ಅಂತ ಹೇಳ್ಬಿಟ್ಟು, ಒಬ್ರದ್ದು ಶ್ರೀನಿವಾಸ್ ಅಂತ. ಸೈಟ್ ಅಲ್ಲಿ ಏನಿದೆ ಇದು? ಸೈಟ್ ಬಂದ್ಬಿಟ್ಟು 30-40 ಇದೆ ಸರ್. ಫುಲ್ ಸೈಟ್ 30-40 ಇದೆ. ಎಷ್ಟು ಚದರ ಕಟ್ಟಿದ್ದೀರಾ ಇಲ್ಲಿ ಸರ್? ಇದರಲ್ಲಿ ಆಲ್ಮೋಸ್ಟ್ ನಾವು 11 ಗ್ರೌಂಡ್ ಫ್ಲೋರ್ 12 ಚದರ ಬಂದಿದೆ. ಫಸ್ಟ್ ಫ್ಲೋರ್ ಇಂದ ಒಂದು 11-11.5 ಚದರ ಸ್ವಲ್ಪ ಹಿಂದೆಗಡೆ ಒಂದ್ ಸ್ವಲ್ಪ ಜಾಗ ಬಿಟ್ಟಿದೀವಿ. ಓಕೆ ಓಕೆ ಓಕೆ, ಇನ್ನೇನು ಇಲ್ಲ ಸರ್. ಓಕೆ ಓಕೆ ಸರ್. ಇದು
ಫ್ಲೋರ್ ವೈಸ್ ಹೇಳ್ಕೊಂಡೋಗಿ ಒಂದೊಂದು ಫ್ಲೋರಲ್ಲಿ ಏನೇನು ಬರ್ತಾ ಇದೆ? ಫಸ್ಟ್ ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ರೆ ನಮಗೆ ಹಾಫ್ ಏರಿಯಾ ಕನ್ಸ್ಟ್ರಕ್ಟ್ ಮಾಡಿದೀವಿ, ಒಂದು 1 BHK ಅಂತ ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ ಗೆ ಅಂತ ಮಾಡ್ಕೊಂಡಿದ್ದೀವಿ. ಸರಿ, ಆಮೇಲೆ ಅದನ್ನ ಬಿಟ್ರೆ ಕಂಪ್ಲೀಟ್ ಪಾರ್ಕಿಂಗ್ ಇಟ್ಕೊಂಡಿದೀವಿ, ಗಾರ್ಡನಿಂಗ್ ಜಾಗ ಬಿಟ್ಟಿದೀವಿ. ಓಕೆ, ಗ್ರೌಂಡ್ ಫ್ಲೋರ್ ಇಷ್ಟೇ ಕವರ್ ಅಪ್ ಆಗುತ್ತೆ ಅಂಡ್ 1 BHK ಮನೆನೂ ಇರುತ್ತೆ. ಫಸ್ಟ್ ಫ್ಲೋರ್ ಹೋದ್ವಿ ಅಂತಂದ್ರೆ ಒಂದು ಡೈನಿಂಗು ಮತ್ತೆ ಲಿವಿಂಗು ಸಪ್ರೇಟ್ ಆಗಿದೆ, ಕಿಚನ್ ಸಪ್ರೇಟ್ ಆಗಿದೆ. ಯಾವ ಎಷ್ಟು BHK? ಡಬಲ್ ಬೆಡ್ರೂಮ್ ಮನೆ ಸರ್. 2 BHK ಒಂದು ಮನೆ. ಹೌದು ಸರ್, 2 BHK ಒಂದು ಮನೆ ಫುಲ್ ದೊಡ್ಡದಾಗಿ. ಫಸ್ಟ್ ಫ್ಲೋರ್ ಅಲ್ಲಿ. ಸರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಹೋದ್ವಿ ಅಂತಂದ್ರೆ 2.5 BHK ಇದೆ ಸರ್. ಏನಂದ್ರೆ ಮೇಲ್ಗಡೆ ಡೈನಿಂಗ್ ಏರಿಯಾ ಅವ್ರಿಗೆ ರಿಕ್ವೈರ್ಮೆಂಟ್ ಇರ್ಲಿಲ್ಲ, ಅದೇ ಜಾಗಕ್ಕೆ ಒಂದು ಚಿಕ್ಕದಾಗಿ ಒಂದು ರೂಮ್ ಪ್ಯಾಕ್ ಮಾಡಿದೀವಿ. ಅದಕ್ಕೆ ಏಜ್ಡ್ ಪರ್ಸನ್ಸ್ ಇರೋದಕ್ಕೆ ಅಂತ ಹೇಳಿ. ಅದ್ರ ಮೇಲ್ಗಡೆ ಏನಿಲ್ಲ ಸರ್, ಟ್ಯಾಂಕ್ ರೂಮ್ ಮಾಡಿದೀವಿ, ಮತ್ತೆ ಲಿಫ್ಟ್ ಹೆಡ್ ರೂಮ್ ಕ್ಲೋಸ್ ಮಾಡಿದೀವಿ. ಕಂಪ್ಲೀಟ್ ಆಗಿ ಲಿಫ್ಟ್ ಬರ್ತಾ ಇದೆ. ಎಲ್ಲಾ ಫ್ಲೋರ್ಗೂ ಲಿಫ್ಟ್ ಪ್ರೊವಿಷನ್ ಇದೆ. ಪ್ರೊವಿಷನ್ ಇದೆ ಸರ್. ಓಕೆ ಓಕೆ ಸರ್, ಈ ಲಿಫ್ಟ್ ಮಾಡ್ಕೊಬೇಕು ಅಂತಂದ್ರೆ ಅದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತಾ? ಈ 56 ಲಕ್ಷ ಏನು ಹಾಕಿದೀರಾ ಅದರಲ್ಲೇ ಇನ್ಕ್ಲೂಡೆಡ್? ಅಂದ್ರೆ ಲಿಫ್ಟ್ ಮಾತ್ರ ಅವ್ರು ಎಕ್ಸ್ಟ್ರಾ ಇನ್ಸ್ಟಾಲ್ ಮಾಡ್ಕೋಬೇಕು, ಬಟ್ ಕನ್ಸ್ಟ್ರಕ್ಷನ್ ವೈಸ್ ಅದಕ್ಕೆ ಪಿಲ್ಲರ್ಸ್ ಮತ್ತೆ ನಾವೇನೇನು ಪ್ರಾವಿಷನ್ಸ್ ಮಾಡಬೇಕು, ಲಿಫ್ಟ್ ರೂಮ್ ಮಾಡ್ಬೇಕಂದ್ರೆ ತುಂಬಾ ಕೆಲಸ ಇರುತ್ತೆ, ಅದೆಲ್ಲಾನು ಇದರಲ್ಲಿ ಇನ್ಕ್ಲೂಡೆಡ್ 56 ಲಕ್ಷದಲ್ಲಿ. ಒಂದು ವೇಳೆ ಇದೇ ಬಿಲ್ಡಿಂಗ್ ಲಿಫ್ಟ್ ರೂಮ್ ಬೇಡ ಅಂತಂದ್ರೆ ಎಷ್ಟು ಕಮ್ಮಿ ಮಾಡಬಹುದಿತ್ತು ಸರ್? ಲಿಫ್ಟ್ ರೂಮ್ ಬೇಡ ಅಂತಂದ್ರೆ ಇನ್ನೊಂದು ನಮ್ಗೊಂದು 2 ಲಕ್ಷ ಕಡಿಮೆ ಆಗಬಹುದು, 2-3 ಲಕ್ಷ ಖರ್ಚಾಗುತ್ತೆ, ಕಮ್ಮಿ ಮಾಡಬಹುದು. ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನಗೂ ಕೂಡ ಇದ್ರ ಬಗ್ಗೆ ನಾಲೆಜ್ ಇದೆ. ಲಿಫ್ಟ್ ರೂಮ್ ಮಾಡಬೇಕು ಅಂತಂದ್ರೆ ಸರ್ 2 ಲಕ್ಷ ಅಂತ ಹೇಳ್ತಾರೆ, ಬಟ್ ಈಗಿನ ಟೈಮ್ಗೆ ತಕ್ಕಾಗಿ ಹೇಳ್ಬೇಕು ಅಂತಂದ್ರೆ 3 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬೇಕೇ ಬೇಕು. ಒಂದು ರೂಮ್ ಮಾಡಬೇಕು, ಸಪರೇಟ್ ಆಗಿ ಪಿಲ್ಲರ್ ಗಳನ್ನ ಕೊಡಬೇಕು, ಅದಕ್ಕೆ ಸಪರೇಟ್ ಆಗಿ ಗ್ರಾನೈಟ್ ಹಾಕಬೇಕು, ಕಥೆಗಳಿರ್ತವೆ. ಸೊ ಡೆಫಿನೆಟ್ಲಿ ಅಂದ್ರೆ ಇದನ್ನ ಒಂದು ಲಿಫ್ಟ್ ರೂಮ್ ಇಲ್ಲ ಅಂದ್ರೆ ಒಂದು 53 ಲಕ್ಷಕ್ಕೆಲ್ಲ ಕಟ್ಬಿಡ್ಬೋದಿತ್ತು ಅಲ್ವಾ? ಸರಿ ಸರ್, ಆದ್ರೆ ಬಟ್ ಇವ್ರು ಏನು ರೆಂಟೆಡ್ ಇಲ್ಲ, ಎಲ್ಲ ಅವರವರೇ ಇದು ಮಾಡ್ಕೊಂಡಿದ್ದಾರೆ, ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. IT ಇಂಜಿನಿಯರ್ಸ್, ಸೊ ದಟ್ ಎಲ್ಲ ಲಿಫ್ಟ್ ಅದೆಲ್ಲ ಎಂಡ್ ಟು ಎಂಡ್ ಎಲ್ಲ ಪ್ರಾವಿಷನ್ಸ್ ಇರಲಿ ಅಂತ ಹೇಳಿ ಮಾಡಿರೋದು. ಈ ಮನೆ ಕಟ್ಟೋದಕ್ಕೆ ಟೈಮ್ ಏನು ತಗೊಂಡ್ರಿ ಸರ್ ನೀವು? ಸರ್ ಆಯ್ತು ಸರ್, 10 months ಆಗಿದೆ ಸರ್. ಇದು 10 ತಿಂಗಳಾಯ್ತು ಮನೆ ಕಟ್ಟೋದಕ್ಕೆ. ಸರ್ ಇನ್ನೊಂದು ಓನರ್ ಇದಾರ ಮಾತಾಡ್ಬೋದು? ಓನರ್ ಇದಾರೆ ಸರ್, ಈ ಇಂಡಿವಿಜುವಲ್ ಫ್ಲೋರ್ ಅಲ್ಲೂ ಇಬ್ರು ಸಪರೇಟ್ ಓನರ್. ಸೊ ಇಬ್ಬರ ಹತ್ರ ಮಾತಾಡ್ಬೋದಾ ನಾವು? ಇಬ್ಬರ ಹತ್ರನೂ ಮಾತಾಡ್ಬೋದು, ರಿವ್ಯೂ ತಗೊಬಹುದು ಖಂಡಿತ. ಸೊ ವೀಕ್ಷಕರೇ, ನೀವು ಕೂಡ ಒಂದು ಲಿಫ್ಟ್ ಇರುವಂತ ಮನೆ ಕಟ್ಸ್ಬೇಕು ಅಂತ ಇದ್ದೀರಾ, ಲಿಫ್ಟ್ ಇಲ್ಲದೆ ಇರುವಂತ ಮನೆ ಕಟ್ಸ್ಬೇಕು ಅಂತಿದ್ದೀರಾ, ಬಟ್ ಕಾಸ್ಟ್ ಕಮ್ಮಿ ಇರಬೇಕು, ಕ್ವಾಲಿಟಿ ಚೆನ್ನಾಗಿರಬೇಕು ಅಂತಂದ್ರೆ RCC ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಒಂದೇ ಒಂದು ಕ್ವಶನ್ ಕೇಳ್ಬಿಡ್ತೀನಿ, ಯಾಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಯಾಕೆ ನೀವು ಮಾರ್ಕೆಟ್ ಅಲ್ಲಿ ಹೆಂಗೆ ಡಿಫರೆಂಟ್ ಆಗ್ತೀರಾ ಅಂತಂದ್ರೆ ಅದನ್ನೇ ಸರ್, ನಾವೆಲ್ಲ ನಮ್ಮ ಟ್ಯಾಗ್ ಲೈನ್ ಬಂದ್ಬಿಟ್ಟು ನಮ್ ಸ್ಟಾರ್ಟ್ಸ್ ಫ್ರಮ್ 1575 ಅಂತ. ಯಾಕಂದ್ರೆ ಆ ಬಜೆಟ್ ಅಲ್ಲಿ ಯಾರು ಮಾಡ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಓನಾಗಿ ಕಟ್ಸಿನ ಅಂದ್ರೂ ಕಷ್ಟನೇ. ಬಟ್ ಅದಕ್ಕೆ ಅದೆಲ್ಲ ಸ್ಟ್ಯಾಂಡರ್ಡ್ಸ್ ಗಳನ್ನ ಸೆಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಎಲ್ಲಾ ತರದ ಲೈಕ್ 1575 ರಿಂದ 3000 ವರೆಗೂ ಪ್ಯಾಕೇಜ್. 3000 ವರೆಗೂ ಇದೆನಾ? ಹೌದು ಸರ್. ಅದರಲ್ಲಿ ಯಾವ್ದು ಕಸ್ಟಮರ್ಗೆ ಯಾವ್ದು ಸೂಟ್ ಆಗುತ್ತೆ, ಮತ್ತೆ ಅವ್ರ ರಿಕ್ವೈರ್ಮೆಂಟ್ಸ್, ಅವ್ರ ಲೈಫ್ ಸ್ಟೈಲ್ಗೆ ಯಾವ್ದು ಮ್ಯಾಚ್ ಮಾಡ್ಕೊಂತಾರೋ, ಮತ್ತೆ ಓನ್ ಹೌಸ್ ಇಲ್ಲ ರೆಂಟ್ ಹೌಸ್ ಇಲ್ಲ ಲೈಕ್ ಈ ತರ ಶೇರಿಂಗ್ ಎಲ್ಲದಕ್ಕೂ ಆಪ್ಷನ್ಸ್ ಇದೆ. RCC ನ ಪ್ರಿಫರ್ ಮಾಡಬಹುದು. ಸರ್ ಇದು ಯಾವ ಬಜೆಟ್ ಅಲ್ಲಿ ಬಂದಿರುವಂತದ್ದು, ಅಂದ್ರೆ ಯಾವ ಪ್ಯಾಕೇಜಸ್ ಅಲ್ಲಿ ಬಂದಿರುವಂತದ್ದು? ಸರ್ ಅದು ಪ್ರೀಮಿಯಂ ಪ್ಯಾಕೇಜ್ ಅಲ್ಲೇ ಬಂದಿದೆ ಸರ್. 1700 ಚಿಲ್ಲರೆಯಲ್ಲಿ ಬರುವಂತದ್ದು. ಸೊ ವೀಕ್ಷಕರೇ, ಮನೆ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ, ಅಂಡ್ ಓನರ್ ಕೂಡ ಇದ್ದಾರೆ. ಓನರ್ ಹತ್ರ ಮಾತಾಡೋಣ. ಒಬ್ರು ತೆಲುಗು ಅವರಲ್ವಾ? ಇಬ್ರು ತೆಲುಗು ಅವರೇನ ಕನ್ನಡ ಬರುತ್ತೆ? ಕನ್ನಡನೂ ಮಾತಾಡ್ತಾರೆ, ಅಂದ್ರೆ ಅಷ್ಟು ಫ್ಲೂಯೆನ್ಸಿ ಇಲ್ಲ, ಬಟ್ ಆದ್ರೆ ಮಾತಾಡೋದಕ್ಕೆ ಪ್ರಯತ್ನ ಪಡೋಣ. ಕನ್ನಡದಲ್ಲಿ ಕೇಳ್ತೀನಿ, ಯಾವ ಭಾಷೆಲಾದ್ರೂ ಉತ್ತರ ಕೊಡ್ಲಿ, ತೊಂದರೆ ಇಲ್ಲ. ಸರ್ ಹೋಗ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಸರ್ ಮೊದಲೇದಾಗಿ ಫ್ರಂಟ್ ಎಲಿವೇಶನ್ ಅನ್ನ ಸ್ಟಾರ್ಟ್ ಮಾಡ್ಬಿಡೋಣ. ಅಂಡ್ ಫಸ್ಟ್ ನಾನು ಕೇಳೋ ಕ್ವಶನ್, ಈ ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ? ಇದು ಒಂದು ನಮಗೆ ಒಂದು 3 feet ಹೈಟ್ ಅಲ್ಲಿ ಇದೆ. ಜಾಸ್ತಿ ಇದೆ ಅಲ್ವಾ ಇದು? ಯಾಕಂದ್ರೆ ಅವಾಗಿನ ರೋಡ್ ಆಗಿರ್ಲಿಲ್ಲ, ಓಕೆ, ಅದಕ್ಕೆ ಅಂತ ಹೈಟ್ ಜಾಸ್ತಿ ಮಾಡ್ಕೊಂಡಿದ್ವಿ. ಓಕೆ, ಬಟ್ ಆಮೇಲೆ ಟಾರ್ ರೋಡ್ ಆದ್ಮೇಲೆ ಈ ಲೆವೆಲ್ ಸಿಕ್ಕಿದೆ ಸರ್. ಈ ಲೆವೆಲ್ಗೆ ಬಂದಿರುವಂತದ್ದು. ಓಕೆ, ಇಲ್ಲ ಅದಕ್ಕೋಸ್ಕರನೇ ಇದೆಲ್ಲ ಮಾಡ್ಬಿಟ್ಟಿದ್ದೀರಾ, ರ್ಯಾಂಪ್ ತರ ಎಲ್ಲ ಮಾಡಿದೀವಿ. ಇಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗಂತ ಪ್ರಾವಿಷನ್ ಕೊಟ್ಟಿದೀವಿ. ಓಕೆ, ಎಲಿವೇಶನ್ ಹೋದ್ವಿ ಅಂತಂದ್ರೆ ನಾವು ಇಲ್ಲಿ SS ಬಾಲ್ಕನಿ ಅಂತ ಹೇಳಿ ಬರೀ SS ರೈಲಿಂಗ್ಸ್ ಯೂಸ್ ಮಾಡಿದೀವಿ 2 ಕಡೆನೂ. ಸರಿ, ಬಟ್ ಇಲ್ಲೂ ಅಷ್ಟೇ MS ರೈಲಿಂಗ್ಸ್ ನ ಕಂಟಿನ್ಯೂ ಮಾಡಿದೀವಿ. ಇಲ್ಲಿ MS ರೈಲಿಂಗ್ಸ್ ಅಲ್ವಾ? ಹೌದು ಸರ್. ಬಾಲ್ಕನಿಲಿ SS ರೈಲಿಂಗ್ಸ್ ಮಾಡಿದೀವಿ, ಸ್ಟೇರ್ ಕೇಸ್ಗೆ MS ರೈಲಿಂಗ್ಸ್ ಮಾಡಿದೀವಿ. ಓಕೆ, ಮೇಜರ್ಲಿ ಏನಂತಂದ್ರೆ ಇದು ಈಸ್ಟ್ ಫೇಸಿಂಗ್ ಮನೆ ಆಗಿರೋದ್ರಿಂದ ಓನರ್ಗೆ ಸಾಕಷ್ಟು ಗಾಳಿ ಬೆಳಕು ತುಂಬಾ ಕಾನ್ಸಂಟ್ರೇಷನ್ ಇದ್ದಿದ್ರಿಂದ ನಾವು ಎಲಿವೇಶನ್ ಅಂತ ಎಲ್ಲೂ ಬ್ಲಾಕ್ ಏನು ಮಾಡ್ಕೊಂಡಿಲ್ಲ. ಫ್ರಂಟ್ ಎಲ್ಲ ಓಪನ್ ಇಟ್ಬಿಟ್ಟಿದ್ದೀರಾ? ಓಪನ್ ಇಟ್ಕೊಂಡಿದೀವಿ. ಓಕೆ, ಕಂಪ್ಲೀಟ್ ಆಗಿ ಲಿಫ್ಟ್ ಸರ್. ಈ ಲಿಫ್ಟ್ ಇದೆ? ಲಿಫ್ಟ್ ಸರ್. ಆಮೇಲೆ ಎಲಿವೇಶನ್ ಗೆ ಏನು ಯೂಸ್ ಮಾಡಿಲ್ಲ, ಬರೀ ಪ್ಲಾಸ್ಟಿಂಗ್ ಅಲ್ಲೇ ಡಿಸೈನ್ ಮಾಡಿರುವಂತದ್ದು. ಅದು ಎಸ್ ಅಂತ ಡಿಸೈನ್ ಬರೋದಿರ್ಲಿ, ಬ್ಯಾಂಡ್ ತರ ಮಾಡೋದಿರ್ಲಿ, ಪ್ರತಿಯೊಂದನ್ನು ಕಲರ್ ಕಾಂಬಿನೇಷನ್ ಅಲ್ಲೇ ಪ್ಲಾನ್ ಮಾಡಿದೀವಿ. ಅದರಲ್ಲೇ ಲೈಟ್ ಕೂಡ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಓಕೆ, ಸೂಪರ್. ಕೆಳಗಡೆ ಬಂದ್ಬಿಡೋಣ ಇವಾಗ. ಗೇಟ್ ಸೈಜ್ ಏನಿದೆ ಸರ್ ಇದು? ಸರ್ ಗೇಟ್ ಸೈಜ್ ಬಂದ್ಬಿಟ್ಟು ನಮಗೆ 10 ಅಡಿ ಅಗಲ ಇದೆ ಸರ್. ಓಕೆ, ಹೈಟ್ ಬಂದು ಅಗಲ ಇದೆ, ಹೈಟ್ ಬಂದ್ಬಿಟ್ಟು 5 ಅಡಿ ಇದೆ. MS ಅಲ್ಲಿ ಮಾಡಿರೋದಲ್ವಾ ಇದು? ಓಕೆ,
ಸರ್ ಫಸ್ಟ್ ಪಾರ್ಕಿಂಗು. ಸರ್ ಪಾರ್ಕಿಂಗ್ ಹೌದು ಪಾರ್ಕಿಂಗ್ ಏರಿಯಾ ಎಷ್ಟು ಸರ್ ಇದು ಫುಲ್ಲು? ಸರ್ ಇದು ನಮಗೆ ಒಂದು 12 ಅಡಿಗೆ ಆಲ್ಮೋಸ್ಟ್ ಒಂದು 26 ಫೀಟ್ ಲೆಂತ್ ಇದೆ ಸರ್. ತುಂಬಾ ದೊಡ್ಡದಿದೆ ಅಲ್ವಾ? ನಮಗೆ 2 ಕಾರ್ ಒಂದರಿಂದ ಒಂದು ಪಾರ್ಕ್ ಮಾಡ್ಬೋದು. ಅಂಡ್ ಸದ್ಯಕ್ಕೆ ಕಾರ್ ಯೂಸ್ ಮಾಡದೆ ಇದ್ದಿದ್ದಕ್ಕೆ 2 ವೀಲರ್ಸ್ ನೀವು ನೋಡ್ಬೋದು. ನಂಬರ್ ಆಫ್ 2 ವೀಲರ್ಸ್ ಮತ್ತೆ ಸೈಕಲ್ಸ್ ಎಲ್ಲ ಈಸಿಯಾಗಿ ಆರಾಮಾಗಿ ಇಡ್ಬೋದು. ಸರ್ ಇಲ್ಲಿ ಹಾಕಿರೋದು ಟೈಲ್ಸ್ ಕಾಸ್ಟ್ ಏನಾಗುತ್ತೆ ಸರ್ ಇದು? ಇದು 35-40 ರುಪೀಸ್. 35-40 ರುಪೀಸ್ ಆಗುತ್ತೆ. ಈ ಪ್ಯಾಸೇಜ್ನ ಅಷ್ಟೇ ನೋಡಿ ಸರ್, ಮೇಲ್ಗಡೆ ರೂಫ್ ಎಳೆದಿದ್ದೀವಿ. ಹೌದು, ಇದನ್ನ ಅವರಿಗೆ ಗಾರ್ಡನಿಂಗ್ ಅಂತ ಹೇಳಿ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೆಟ್ ಬ್ಯಾಕ್ ಅನ್ನ ಗಾರ್ಡನಿಂಗ್ ಬಿಟ್ಬಿಟ್ಟಿದ್ದೀವಿ. ಗಾರ್ಡನಿಂಗ್ ಅಂತ ಮೇಲ್ಗಡೆ ರೂಫ್ ಎಳ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಯಾಕಂದ್ರೆ ಪಕ್ಕದ ಬಿಲ್ಡಿಂಗ್ ಅವ್ರು ಅಪೋಸ್ ಮಾಡಂಗಿಲ್ಲ. ಓಕೆ. ಆಮೇಲೆ ನಾವಂತ ಮೇನ್ ವಾಲ್ ತಗೊಂಡಾಗ ಅಲ್ಲಿಗೂ ತಗೊಂಡೋಗಿಲ್ಲ. ಕಾಲಮ್ ಲೈನ್ ಅಲ್ಲೇ ವಾಲ್ಸ್ ಇದೆ. ಇದನ್ನೇನ್ ಮಾಡಿದ್ವಿ ಅಂದ್ರೆ ಎಲ್ಲ ಕಡೆನೂ ಅದನ್ನ ಇವಾಗ ಇಂಡಿವಿಜುವಲ್ ಹೌಸ್ ಇರೋದ್ರಿಂದ ಮೇಲೆ ಟೆರೆಸ್ ಹೋಗಿ ಬಟ್ಟೆ ಒಣಗಕ್ಕಾಗಲ್ಲ, ಅವೆಲ್ಲನು ಅಟೆಂಡ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಸೇಜ್ ಯೂಸ್ ಮಾಡಿದೀವಿ. ನಾರ್ತ್ ಈಸ್ಟ್ ಕಾರ್ನರ್ ಕಡೆ ಸೈಡ್ ಬರೋದ್ರಿಂದ ಏನು ವಾಸ್ತು ಪ್ರಕಾರನು ಜಾಗ ಬಿಡಬಾರ್ದು ಅಂತ ಹೇಳಿ ಅದನ್ನ ಝೀರೋ ಮಾಡ್ಕೊಂಡಿದ್ವಿ. ಬಟ್ ಯಾರು ಅಪೋಸ್ ಮಾಡಿದಾರಂಗೆ ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ಆಗಿ ಮಾಡಿದೀರಾ. ಹೌದು ಸರ್ ಅಲ್ವಾ? ಸೂಪರ್. ಸರ್ ಕೆಳಗಡೆ ಎಷ್ಟು BHK ಇದೆ ಇಲ್ಲಿ? ಸರ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು 1 BHK ಇದೆ. ಆಮೇಲೆ ಪಾರ್ಕಿಂಗ್ ಅಲ್ಲಿರೋರಿಗೆ ಅಂತ ಸಪರೇಟ್ ಒಂದು ಟಾಯ್ಲೆಟ್ ಇದೆ. ಒಂದು ವಾಶ್ರೂಮ್ ಮಾಡಿದ್ದೀರಾ ಇಲ್ಲಿ? ವಾಶ್ರೂಮ್ ಸಪರೇಟ್ ಆಗಿದೆ, ಅದು ದೊಡ್ಡದಾಗಿದೆ. ಓಕೆ. ಅಂಡ್ ಇವರಿಗೆ ಅಟ್ಯಾಚ್ ಟಾಯ್ಲೆಟ್ ಸಪರೇಟ್ ಆಗಿದೆ. ಸರಿ. 2 in 1 ಆಪ್ಷನ್ ಇದೆ. ಅಂಡ್ ಇದು ಕಂಪ್ಲೀಟ್ಲಿ 1 BHK ಇದೆ. 1 BHK. ಸರ್ ಇದು ಸೇಫ್ಟಿ ಗ್ರಿಲ್ ಡೋರ್ ಹಾಕಿದ್ದೀರಲ್ಲ, ಇದು ಇನ್ಕ್ಲೂಡೆಡ್? ಇಲ್ಲ ಸರ್, ಇದು ಓನರ್ ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರು. ಓನರ್ ಸಪರೇಟ್ ಆಗಿ ಹಾಕ್ಸ್ಕೊಂಡಿರೋದು. ಅಂದ್ರೆ ನಮ್ಮ ಫ್ಯಾಬ್ರಿಕೇಟರ್ಸ್ ಹತ್ರ ಸಪ್ರೇಟ್ ಆಗಿ ಮಾಡಿಸ್ಕೊಂಡು ಇದು ಮಾಡ್ಕೊಂಡಿರೋದು ಸರ್. ಡೋರ್ ಬಗ್ಗೆ ಹೇಳಿ ಹಾಗೆ. ಸರ್ ಇದು ರೆಡಿಮೇಡ್ ಟೀಕೆನೆ. ವಾಸ್ಕಲ್ ಸೈಜ್ ಕೂಡ ನಾವು 6x4 ಸೈಜ್ ತಗೊಂಡಿದ್ದೀರಲ್ವಾ? ಸ್ವಲ್ಪ ದೊಡ್ಡ ತಗೊಂಡಿದೀವಿ. ಇಲ್ಲೂ ಏನಂದ್ರೆ ಟೆನೆಂಟ್ ಅಂತಂದ್ರೆ ಓನರ್ ಅವರು ಇಬ್ರು ಓನರ್ ಅಲ್ಲಿ ಒಬ್ರು ಓನರ್ ಅವ್ರ ಪೇರೆಂಟ್ಸ್ ಇಲ್ಲಿದ್ದಾರೆ. ಅವ್ರು ಯಾಕಂದ್ರೆ ಮೇಲೆ ಕತ್ತಕ್ಕಾಗಲ್ಲ ಅಂತ ಮತ್ತೆ ಅವರು ಒಂದು ಸಪರೇಟ್ ಆಗಿ ಇರ್ಲಿ ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ. ಎಷ್ಟು ಸರ್ ಇದು ಕಾಸ್ಟ್ ಏನಾಗಿದೆ? ಫುಲ್ ಕಂಪ್ಲೀಟ್ ಡೋರ್ 30,000 ಗಂಟೆ ಬಂದಿದೆ ಸರ್. 30,000 ತನಕ ಬಂದಿದೆ. ಹೌದು ಸರ್. ಓಕೆ. ಮುಂದೆ ಹೋಗೋಣ ಸರ್. ಹಾಗೆ ಸರ್ ಓಪನ್ ಮಾಡಿ ಸರ್. ಸರ್. ಸೊ 1 BHK ಇದು. ಹೌದು ಸರ್. ಸರ್ ಸರ್ ಇದು ಫಸ್ಟ್ ಎಂಟ್ರಿ ಹಾಲ್. ಹೌದು ಸರ್. ಸೈಜ್ ಏನಿದೆ ಅಂತಂದ್ರೆ ಇದು 12x14 ಹಾಲ್ ಇದೆ ಸರ್. 12x14 ಹಾಲ್ ಇದೆ. ಅಂಡ್ ಇಲ್ಲಿ ಹಾಕಿರೋ ಗ್ರಾನೈಟ್ ಹೇಳಿ ಸರ್. ಸಫಾರಿ ಬ್ಲೂ ಅಂತ ಹೇಳ್ಬಿಟ್ಟು ಸರ್ ಇಲ್ಲಿ ನಿಯರ್ ಬೈ ಎಲ್ಲ ಪರ್ಚೇಸ್ ಮಾಡೋದು. ಎಷ್ಟು ಕಾಸ್ಟ್ ಏನಾಗುತ್ತೆ? ಇದು ಆಲ್ಮೋಸ್ಟ್ 110 ರೂಪೀಸ್ ಕಾಸ್ಟ್ ಇದೆ ಸರ್. 110 ರೂಪೀಸ್ ಸರ್. ಅಂಡ್ ಫುಲ್ ಸ್ಲ್ಯಾಬ್ ಕಟ್ ಮಾಡಿ ಹಾಕಿದೀವಿ ಸರ್. ಫುಲ್ ಸ್ಲ್ಯಾಬ್ ಹಾಕ್ಬಿಟ್ಟಿದ್ದೀರಲ್ವಾ? ಹೌದು ಸರ್. ಜಾಯಿಂಟ್ ಕಮ್ಮಿ ಸರ್. ಓಕೆ. ಒಂದೊಂದೇ ಸ್ಲ್ಯಾಬ್ ಡೈರೆಕ್ಟ್ ಆಗಿ ಹಾಕಿರೋದು. ಈ ಕಡೆ ಕಿಚನ್ ಹೋಗ್ಬಿಡೋಣ. ಕಿಚನ್ ಬಂದ್ವಿ ಅಂತಂದ್ರೆ ಕಿಚನ್ ಅಷ್ಟೇನೆ ಸರ್. 6x14 ಇದೆ ಸರ್. 6x14. ಹೌದು ಸರ್. ಸೊ ಅಗಲ ಕಮ್ಮಿ ಇದ್ರೂ ಲೆಂತ್ ಜಾಸ್ತಿ ಇದೆ ನೋಡಿ ಸರ್. ಅಲ್ಲಿಂದ ಇಲ್ಲಿವರೆಗೂ ಕಿಚನ್ ಇದೆ. ಈ ಕಡೆ ಫ್ರಿಡ್ಜ್ ಏರಿಯಾ ಇರಲಿ ಎಲ್ಲಾನು ಕಂಜೆಸ್ಟೆಡ್ ಮಾಡಕ್ ಹೋಗಿಲ್ಲ. ಬಟ್ ಯುಟಿಲಿಟಿ ಸಪರೇಟ್ ಆಗಿ ಕೊಟ್ಟಿಲ್ಲ ಸರ್. ಏನಕ್ಕೆ ಇಲ್ಲ ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಇದನ್ನೇ ದೊಡ್ಡದಾಗಿ ಮಾಡ್ಬಿಟ್ಟಿದ್ದೀರಾ. ಯುಟಿಲಿಟಿ ಏರಿಯಾ ಇದ್ರೊಳಗಡೆ ಸೇರಿಸ್ಬಿಟ್ಟಿದ್ದೀರಾ. ಹೌದು ಸರ್. ದೊಡ್ಡದಾಗಿ ಸರ್. ಇದ್ರ ಮೇಲ್ಗಡೆ ಸ್ಲ್ಯಾಬ್ ನೀವೇ ಹಾಕಿದ್ದೆ ಇದು? ಹೌದು ಸರ್. ಇದೆಲ್ಲ ನಾವೇ ಹಾಕಿರೋದು. ಅಂಡ್ ಇಲ್ಲಿ ಇದು ಕೂಡ ನೀವೇ ಮಾಡ್ಕೊಟ್ಟಿದ್ದೀರಾ? ನಾವೇ ಮಾಡಿರೋದು ಸರ್. ಕೇಳಿದ್ರೆ ಇದು ಮಾಡ್ಕೊಡ್ತೀರಾ ನೀವು ಅಲ್ವಾ? ಸೂಪರ್. ಅಂಡ್ ಇಲ್ಲಿ ನೀವು ಇದ್ರದ್ದು SS ವಾಶ್ ಬೇಸಿನ್ ಹಾಕಿದ್ದೀರಲ್ವಾ? ಹೌದು ಸರ್. ಆಡ್ ಮಾಡ್ಕೊಟ್ಟಿರೋದು. ಹೌದು, ಎಕ್ಸ್ಟ್ರಾ ಆಡ್ ಮಾಡ್ಕೊಟ್ಟಿರೋದು. ವಿಂಡೋಸ್ ನೋಡಿ ಸರ್ 2 ಕೊಟ್ಟಿದೀವಿ. ವುಡನ್ ಅಂತಂದ್ರೆ ವುಡನ್ ವಿಂಡೋಸ್. ಈ ಕಡೆ ಈಸ್ಟ್ ಫೇಸಿಂಗ್ ಇಂದ ಒಂದು ಇರ್ಲಿ ಅಂತ ಆ ಕಡೆಯಿಂದ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಮತ್ತೆ 4 ಫೀಟ್ ಟೈಲ್ಸ್ ಕೊಟ್ಟಿದ್ದೀವಿ. 4 ಫೀಟ್ ಟೈಲ್ಸ್ ಹಾಕಿದ್ದೀವಿ. ಹೌದು ಸರ್. ಸೂಪರ್ ಸರ್. ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಇಲ್ಲಿ ಹಾಗೆ ಇನ್ನೇನಿದೆ ಸರ್? ಇಲ್ಲಿ ಬಂದ್ವಿ ಅಂತಂದ್ರೆ ಈ ಕಡೆಗೆ ಒಂದು ಚಿಕ್ಕದೊಂದು ಬಾಲ್ಕನಿ ಕಮ್ಮ ಇದ್ರ ತರ ಅಂತ ಮಾಡ್ಕೊಂಡಿದ್ವಿ ಸರ್. ವಾಷಿಂಗ್ ಏರಿಯಾ ಅಂತ. ವಾಷಿಂಗ್ ಏರಿಯಾ ಯುಟಿಲಿಟಿ ತರನು ಯೂಸ್ ಮಾಡಬಹುದು. ಹೌದು ಸರ್. ಬಾಲ್ಕನಿ ತರನು ಯೂಸ್ ಮಾಡಬಹುದು. ಈ ಸೇಫ್ಟಿ ಗ್ರಿಲ್ ಯಾರು ಹಾಕ್ಸ್ಕೊಂಡಿರೋದು? ಸೇಫ್ಟಿ ಗ್ರಿಲ್ ಎಲ್ಲ ಓನರ್ ಸ್ಕೋಪ್ ಏನಾಯ್ತು? ಅದು ನಮ್ದ್ರಲ್ಲಿ ಬಂದಿಲ್ಲ. ಸರಿ ಸರ್. ಬಟ್ ಎಲ್ಲ ವರ್ಕ್ಸ್ ನಮ್ಮ ಟೀಮ್ ಏನ್ ಬಂದಿತ್ತಲ್ಲ ಟೀಮ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಮಾಡಿದ್ದಾರೆ. ಓಕೆ ಸರ್. ಹಾಗೆ ಇನ್ನೊಂದು ರೂಮ್ ಹೋಗ್ಬಿಡೋಣ. ಇಲ್ಲಿ ಸರ್ ಇರೋದು ಇದು 1 BHK ಇದು. ಬಟ್ ಇದು ಈ ರೂಮ್ ತುಂಬಾ ಯೂಸ್ ಆಗಿದೆ ಸರ್. ಇದು ತುಂಬಾ ದೊಡ್ಡದಾಗಿದೆ ಸರ್. ಎಷ್ಟು ಸರ್ ಸೈಜ್? ನಮಗೆ 10 ಅಡಿಗೆ 12 ಅಡಿ ಕ್ಲಿಯರ್ ಇದೆ ಸರ್. 12 ಅಡಿನ ವಾಲ್ ಬೇರೆ ಬಿಟ್ಟೆನೆ ಅಷ್ಟು ಸಿಗುತ್ತೆ ಸರ್. ಈ ಡೋರ್ಸ್ ನೋಡ್ಬೋದು ಸರ್, ಕಸ್ಟಮೈಸ್ ಡೋರ್ಸ್. ಇದನ್ನ ಏನಂತಂದ್ರೆ ಸಪ್ರೇಟ್ ಆಗಿ ಲೈಕ್ ಆರ್ಡರ್ ಕೊಟ್ಟೇನೆ ರೆಡಿ ಮಾಡಿಸ್ಕೊಂಡ್ರೆ. ಎಷ್ಟು ಕಾಸ್ಟ್ ಏನಾಯ್ತು ಸರ್ ಇದು? ಇದು ಆಲ್ಮೋಸ್ಟ್ ಒಂದು 6,000 ರೂಪಾಯಿ ಗಂಟ ಬಂದಿದೆ ಸರ್. 6,000ನಾ? ಸರ್. ಬಟ್ ಏನಂದ್ರೆ ಇದ್ರಲ್ಲಿ ಮೇಜರ್ ಥಿಂಗ್ ಏನಂತಂದ್ರೆ ಓನರ್ಸ್ ಸ್ವಲ್ಪ ರಿಸರ್ಚ್ ಮಾಡೋರು. ಇಲ್ಲಿ ಅವ್ರ ಮನೇನು ನಿಯರ್ ಬೈ ಇದ್ರು, ಹಂಗಾಗಿ ಸ್ವಲ್ಪ ಓಡಾಡೋರು. ಆಮೇಲೆ ಇಂಟೀರಿಯರ್ ಸಪರೇಟ್ ಅವರೇ ಮಾಡಿಸ್ಕೊಂಡ್ರು ಸರ್. ಸರಿ. ಓಕೆ. ಅವ್ರು ಮಾಡಿಸ್ಕೊಂಡಾಗ ಇಂಟೀರಿಯರ್ ಮ್ಯಾಚ್ ಆಗೋ ತರನೇ ಅವ್ರಿಗೆ ಡೋರ್ ಸಜೆಸ್ಟ್ ಮಾಡ್ದ. ಓಕೆ. ಅದಕ್ಕೆ ಆಮೇಲೆ ಇಂಟೀರಿಯರ್ ಜೊತೆಗೆ ಸಪೋರ್ಟ್ ಮಾಡಿನೂ ಕೂಡ ನಮ್ಮ ಕೆಲಸ ನಡಿ ಪ್ಲಾನ್ ಮಾಡ್ಕೊಂಡು ಒಂದು ಆಪ್ಷನ್ ಮಾಡ್ಕೊಟ್ಟು ಸರ್. ಇಲ್ಲಿ ಬಂದ್ರೆ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ಈ ರೂಮ್ಗೆ. ಇದನ್ನ ನೋಡಬಹುದು ಸರ್ ನಿಮಗೆ. ವಾಶ್ ಇದು ಸೈಜ್ ಏನಿದೆ ಸರ್? 4x6 ವಾಶ್ರೂಮ್ ಸೈಜ್ ಇದೆ. 4x6 ಇದು. ಈ ಡೋರ್ ಯಾವ್ದು ಇದು?
ಇದು WPC ಡೋರ್ ಸರ್. WPC ಡೋರ್ ಇದು, ಬಟ್ ಕಲರ್ಡ್ ಪೇಂಟ್ ಮಾಡಿಬಿಟ್ಟಿದ್ದೀರಾ? ಪೇಂಟ್ ಮಾಡಿದ್ದೀವಿ ಸರ್. ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಇದೆಲ್ಲ ಸರ್ ಅದು ಸರ್ ಸರ ಹಾಕ್ಬಿಟ್ಟಿದ್ದೀವಿ. ವಾಶ್ ಬೇಸಿನ್, ಕಮೋಡು ಎಲ್ಲ ಸರ ಫಿಟ್ಟಿಂಗ್ಸ್ ಹಾಕ್ಬಿಟ್ಟಿದ್ದೀವಿ. ಓಕೆ, ವಾಲ್ ಮಿಕ್ಸರು. ಹೌದು 7 ಅಡಿಗೆ ಟೈಲ್ಸಾ? 7 ಅಡಿಗೆ ಕೆಳಗಡೆ ಆಂಟಿ ಸ್ಕಿಡ್ ಸರ್. ಓಕೆ, ಸೂಪರ್ ಸರ್. ಓಕೆ, ಫಸ್ಟ್ ಫ್ಲೋರ್ ಹೋಗ್ಬಿಡೋಣ ಇವಾಗ. ಫಸ್ಟ್ ಫ್ಲೋರ್ ಹೋಗೋಣ ಸರ್. ಆಮೇಲೆ ಸ್ವಿಚಸ್ ನೋಡ್ಬೋದು ಸರ್. ಸ್ವಿಚಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದನ್ನು ರೆಗ್ಯುಲರ್ ಸ್ವಿಚಸ್ ಅಲ್ಲ, ಸ್ವಲ್ಪ ಡಿಸೈನರ್ ಸ್ವಿಚಸ್ ಏನೇ ಸರ್. ಓಕೆ ಓಕೆ ಓಕೆ, ಡಿಫ್ರೆಂಟ್ ಆಗಿರೋದು ಇದು ನೋಡ್ಬೋದು ವೀಕ್ಷಕರೇ. ಬನ್ನಿ ಸರ್ ಅವರು. ಹಾಂ ಸರ್. ಸರ್ ನೆಕ್ಸ್ಟ್ ಮೇಲೆ ಹೋಗ್ಬೇಕಾದ್ರೆ ಸ್ಟೆಪ್ ಸೈಜ್ ಹೇಳಿ ಸರ್ ಇಲ್ಲಿ. ಸರ್ ಇದನ್ನು ಅಷ್ಟೇ 3 ಅಡಿ ಅಗಲ ಇದೆ, 6 ಇಂಚ್ ರೈಸರ್ ಇದೆ. ಇಲ್ಲಿ ಹಾಕಿರೋದು ಇದು ಸಾದ್ರಳ್ಳಿ ಸರ್. ಸಾದ್ರಳ್ಳಿನೇ ಹಾಕ್ಬಿಟ್ಟಿದ್ದೀರಾ? ರೈಸರ್ಗೆ ಲ್ಯಾಂಡರ್ಗೆ ಎರಡಕ್ಕೂ ವೈಟ್ ಅಲ್ಲೇ ಇದೆ. ಸಿಂಗಲ್ ಕಲರ್ ನೋಡಿ ಸರ್. ಲುಕ್ ಇದೆ. ಅಂಡ್ MS ರೈಲಿಂಗ್ಸ್ ಸರ್. MS ರೈಲಿಂಗ್ಸ್. ಅಂಡ್ ಇಲ್ಲಿ ಬಂದು ಅಂತಂದ್ರೆ ಲಿಫ್ಟ್ ಪ್ರೊವಿಷನ್ ಇದೆ. ಸೊ ಇದು ಲಿಫ್ಟ್ ಪ್ರೊವಿಷನ್ ಎಷ್ಟಾಗಲ ಬರ್ತಾ ಇದೆ ಲಿಫ್ಟ್ ಪ್ರೊವಿಷನ್ ಇಲ್ಲಿ? ಸರ್ ಇದನ್ನ ಅಷ್ಟೇ 6 ಅಡಿಗೆ 5 ಅಡಿ ಡೆಪ್ತ್ ಕೊಟ್ಟಿದ್ದೀವಿ. 6 ಅಡಿಗೆ 5 ಅಡಿನಾ ಸರ್? ಎಲ್ಲೂ ಯಾಕಂದ್ರೆ ಪ್ರೊವಿಷನ್ ಇಲ್ಲದೆ ಇದ್ದಕ್ಕೆ ನಾವೇನು ಬೇರೆ ಏನು ಆಪ್ಷನ್ ಇಲ್ದೇನೆ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿಂದ ಎವ್ರಿ ಓನರ್ಸ್ ಒಂದು 3-4 ಮೆಟ್ಲು ಹತ್ತಬೇಕು ಸರ್. ಹತ್ತಬೇಕು. ಓಕೆ ಸರ್, ಇದು ಸೈಡ್ ಅಲ್ಲಿ ಹಾಕಿರೋದು ಗ್ರಾನೈಟ್? ಸೈಡ್ ಅಲ್ಲಿ ಹಾಕಿರೋ ಗ್ರಾನೈಟ್, ಬಾಟಮ್ ಗ್ರಾನೈಟ್ ವರ್ಕ್, ಸಿವಿಲ್ ವರ್ಕ್ ಏನಿದೆಯಲ್ಲ ಸರ್, ಅದೆಲ್ಲ ಎಂಟೆಂಡ್ ನಮ್ದ್ರಲ್ಲೇ ಬಂದ್ಬಿಡ್ತು. ಆಮೇಲೆ ಒಳಗಡೆ ಯಾವ ಕಾಸ್ಟ್ ಸರ್ ಇದು ಆಕ್ಚುಲಿ ಗ್ರಾನೈಟ್? ಸರ್ ಇದೆಲ್ಲ 80 ರೂಪಾಯಿ ಗ್ರಾನೈಟ್. 80 ರೂಪೀಸ್ ಇದು? 80 ರೂಪೀಸ್ ಗ್ರಾನೈಟ್ ಅಷ್ಟೇ. ಓಕೆ, ಬನ್ನಿ ಸರ್. ಇಲ್ಲೊಂದು ಬ್ಲ್ಯಾಕ್ ಹಾಕ್ಬಿಟ್ಟಿದ್ರೆ? ಬ್ಲ್ಯಾಕ್ ಹಾಕಿದ್ವಿ. ಓಕೆ, ಹಾಂ ಸರ್. ಸರ್ ಇವಾಗ ಫಸ್ಟ್ ಫ್ಲೋರ್. ಹೌದು ಸರ್. ಓಕೆ, ಅಂಡ್ ಇಲ್ಲಿ ಫಸ್ಟ್ ಇದು ಹೊರಗಡೆ ಹಾಕಿರೋದು ಏನಿದು ಗ್ರಾನೈಟ್? ಇದನ್ನು ರೆಗ್ಯುಲರ್ ಗ್ರಾನೈಟೇನೆ. ಒಂದು ಕಡಿಮೆ ಬಜೆಟ್ ಅಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಲಪೋತ್ರ ತರ ಇದೆ. ಲಪೋತ್ರ ತರ ಇದೆ, ಬಟ್ ಲಪೋತ್ರ ಅಲ್ವಾ ಇದು? ಸ್ವಲ್ಪ ರಫ್ ಆಗಿ ಇದೆ ಸರ್. ಎಷ್ಟು ಕಾಸ್ಟ್ ಏನು ಸರ್ ಇದು? ಇದು 80 ರೂಪೀಸ್ ಅಪ್ರಾಕ್ಸಿಮೇಟ್ 80 ರೂಪೀಸ್. ಅಂಡ್ ಇಲ್ಲಿ ಬಾಲ್ಕನಿ ಹೇಳಿ ಸರ್, ಎಕ್ಸ್ಪ್ಲೇನ್ ಮಾಡಿ. ಬಾಲ್ಕನಿ ನೋಡಿ ಸರ್, ಇದೊಂದು SS ರೈಲಿಂಗ್ಸ್ ಮಾಡಿದೀವಿ. ಓಕೆ, ಬಟ್ ವಿತ್ ಗ್ಲಾಸ್ ಮಾಡೋಣ ಅನ್ಕೊಂಡಿದ್ವಿ, ಬಟ್ ಚಿಕ್ಕ ಮಕ್ಕಳೆಲ್ಲ ಇರೋದ್ರಿಂದ ಏನಾರ ಇಲ್ಲಿ ಸಾದ್ರಳ್ಳಿ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ಸಾದ್ರಳ್ಳಿ ಒಂದು ಸ್ಟೆಪ್ ಮಾಡಿ ಇಟ್ಟಿದ್ದೀವಿ. ನೀರು ಬಂದ್ರೆ ಏನು ಇದಾಗ್ದಾರ. ಓಕೆ, ಅಂಡ್ ಇಲ್ಲೊಂದು ಸ್ಟೆಪ್ಸ್ ಎಲ್ಲ ಮಾಡ್ಕೊಟ್ಬಿಟ್ಟಿದ್ದೀವಿ ಸ್ವಲ್ಪ ಅವ್ರಿಗೆ ಇದಿಟ್ಕೊಳಕ್ಕೆ ಅಂತ ಹೇಳಿ. ಆಮೇಲೆ ಈ ಕಡೆ ಸೈಡು ನಾನು ಅವಲ್ಲಿ ಹೇಳ್ದಂಗೆ ಕಂಪ್ಲೀಟ್ ಆಗಿ ನೋಡಿ ಸರ್, ಎಲ್ಲ ಕಡೆ ಡೋರ್ ಕೊಟ್ಟಿದ್ದೀವಿ. ಯುಟಿಲಿಟಿ ಏರಿಯಾ ತರ ಬಿಟ್ಟಿದ್ದೀವಿ. ಸೊ ಕಂಪ್ಲೀಟ್ ಆಗಿ ಜಾಗ ಇದೆ ಅಲ್ವಾ ಒಳಗಡೆ? ಸೊ ಹೋಗ್ಬೋದು ಒಳಗಡೆಯಿಂದನೂ ಹೋಗ್ಬೋದು ಸರ್. ಒಳಗಡೆಯಿಂದನೇ ಹೋಗ್ಬೋದಾ? ಒಳಗಡೆಯಿಂದ ಹೋಗ್ಬಿಟ್ಟು ತೋರಿಸ್ಬಿಡೋಣ ಆಮೇಲೆ. ಸೊ ಬಟ್ ಇದೆಲ್ಲ ನೀವೇ ಮಾಡ್ಕೊಟ್ಟಿರೋದಲ್ವಾ? ಹೌದು ಸರ್. ನಿಮ್ಮ ಪ್ಯಾಕೇಜ್ ಅಲ್ಲೇ ಪ್ಯಾಕೇಜ್ ಅಲ್ಲಿ ಇಲ್ಲ ಸರ್, ಎಕ್ಸ್ಟ್ರಾ ಎಲ್ವಾ ಅದು? ಬಟ್ ಎಲ್ಲ ಸೇರಿಸ್ಬಿಟ್ಟು ಮಾಡ್ಕೊಟ್ಟಿದ್ದೀವಿ. ಅಲ್ಲಲ್ಲ, ಈಗ ಏನು 56 ಲ್ಯಾಕ್ ಮಾಡಿದ್ದೀರಾ, ಅದರಲ್ಲಿ ಬಂತಾ ಇದು? ಅದರಲ್ಲಿ ಇದು ಎಕ್ಸ್ಟ್ರಾ ಏನು ಬಂದಿಲ್ಲ ಸರ್. ಇದು ಸೇರ್ಕೊಂತ ಅಂತ ಹೇಳ್ತೀರಾ? ಇದು ಆಚೆನೆ ಬಂದಿದೆ ಸರ್. ಆಡ್ ಆನ್ ಆಗಿದೆ ಅಂತ ಹೇಳ್ತೀರಾ? ಅಂಡ್ ಇಲ್ಲಿ ಫ್ರಂಟ್ ಅಲ್ಲಿ ಹಾಕಿರೋ ಟೈಲ್ಸ್ ಯಾವುದು? ಸರ್ ಇದೂ ಅಷ್ಟೇ ನ್ಯಾಚುರಲ್ ಸ್ಟೋನ್ ಫಿನಿಶ್ ಅಂತ ಹೇಳ್ಬಿಟ್ಟು, ಬಟ್ ಮ್ಯಾಟ್ ಫಿನಿಶ್ ಹಾಕಿದೀವಿ. ಬಟ್ ನ್ಯಾಚುರಲ್ ಸ್ಟೋನ್ ಅಲ್ಲ, ಇದು ಟೈಲ್ಸ್ ಏನೇ, ಬಟ್ ಎಂಬೋಸ್ಡ್ ಅಲ್ವಾ ಇದು? ಎಂಬೋಸ್ಡ್. ಆಮೇಲೆ ನಮ್ಗೆ ಏನಂತಂದ್ರೆ ಮ್ಯಾಟ್ ಫಿನಿಶ್ ಸರ್. ಎಷ್ಟಾಗುತ್ತೆ ಸರ್ ಕಾಸ್ಟ್? ಏನಾಗುತ್ತೆ ಇದೊಂದು 40 ರೂಪೀಸ್ 45 ರೂಪೀಸ್ ಗಂಟ ಪರ್ ಸ್ಕ್ವೇರ್ ಫೀಟ್ ಬೀಳುತ್ತೆ ಸರ್. 45 ರೂಪೀಸ್ ಆಗುತ್ತೆ. ಓಕೆ, ಅಂಡ್ ಮೇನ್ ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್ ಮೇನ್ ಡೋರ್ ಕೂಡ ಟೀ ಕೊಟ್ಟಿದ್ದೇನೆ. ಆಮೇಲೆ ಇದು ರೆಡಿಮೇಡ್ ಡೋರು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು. ಎಷ್ಟಾಗುತ್ತೆ ಸರ್ ಕಾಸ್ಟ್ ಇದು? ಇದು ಒಂದು 40,000 ಗಂಟ ಬರುತ್ತೆ ಸರ್. 40,000 ಡೋರು ವಾಸ್ಕೋಲು ಎಲ್ಲ ಸೇರ್ಬಿಟ್ಟ? ಹೌದು ಸರ್. ಓಕೆ, ಸೂಪರ್. 40,000 ಗಂಟ ಬರುತ್ತೆ. ಇದಕ್ಕೆ ಪಕ್ಕದಲ್ಲಿ ಒಂದು ವುಡ್ ವಿಂಡೋ ಮಾಡಿದೀವಿ. ಮತ್ತೆ ಮೇಲ್ಗಡೆ ನೋಡ್ಬೋದು ಸರ್, ಸ್ವಲ್ಪ ಓಲ್ಡ್ ಟೆಕ್ನಾಲಜಿ ತರ ವೆಂಟಿಲೇಷನ್ಸ್ ಎಲ್ಲ ಕೊಟ್ಟಿದ್ದೀವಿ. ಹೌದು, ಕರೆಕ್ಟ್. ಅದ್ರ ಮೇಲ್ಗಡೆ ಅದಕ್ಕೆ ಗ್ರಾನೈಟ್ ಬೀಡಿಂಗ್ಸ್ ಅಂಡ್ ಅದಕ್ಕೆ ಅವೇನಾದ್ರೂ ಓಪನಬಲ್ ಇಲ್ಲ ಸರ್, ಫಿಕ್ಸೆಡ್ ಗ್ಲಾಸ್ ಮೇಲೆ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅದೇ ರೀಸನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿರೋದಕ್ಕೆ ಇಲ್ಲಿ ಯಾವ್ದು ಎಲಿವೇಶನ್ ಅಲ್ಲಿ ಬ್ಲಾಕ್ ಮಾಡಿಲ್ಲ ಸರ್. ಬ್ಲಾಕ್ ಮಾಡಿಲ್ಲ. ಅಂಡ್ ಈ ಪಟ್ಟಿ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಹೌದು ಸರ್. ಬ್ಲಾಕ್ ಕಲರ್ ಪಟ್ಟಿ ಇದೆ ಅಲ್ಲ? ಹೌದು ಸರ್. ಎಲಿಗೆಂಟ್ ಆಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಹೌದು ಸರ್. ಅಂಡ್ ಈ ಕಲರು ಅಷ್ಟೇ. ಹೌದು. ವುಡ್ ಇದು ವುಡ್ಗೆ ಕೆಲವೊಂದು ಡ್ಯೂಕೋ ಪೇಂಟ್ ತರ ಬರ್ತಾ ಇದೆ. ಡ್ಯೂಕೋ ಪೇಂಟ್ ತರ ಕಾಣಿಸ್ತಾ ಇದೆ. ಟೀಕ್ವುಡ್ ಬ್ರೌನ್ ಅಂತ ಹೇಳ್ಬಿಟ್ಟು ಆ ಪೇಂಟ್ ನಾರ್ಮಲ್ ಪೇಂಟ್ ಮಾಡಿದೀವಿ. ಈ ಇದು ಸೇಫ್ಟಿ ಡೋರ್ ಯಾರು ಮಾಡ್ಸಿರೋದು ಸರ್? ಇದು ಇದನ್ನೆಲ್ಲ ಸರ್ ಎಂಡ್ ಫ್ಯಾಬ್ರಿಕೇಶನ್ ಎಲ್ಲ ನಮ್ಮ ಟೀಮೇ ಮಾಡಿರೋದು. ಬಟ್ ಸಣ್ಣ ಪುಟ್ಟದ್ದು ಇವಾಗ ಯುಟಿಲಿಟಿ ಸೇಫ್ಟಿ ಇಲ್ಲ ಆ ಥರದ್ದೆಲ್ಲ ಪ್ಯಾಕೇಜ್ ಒಳಗಡೆ ಇನ್ಕ್ಲೂಡೆಡ್ ಆಗುತ್ತೆ. ಇವೆಲ್ಲ ಸ್ವಲ್ಪ ಎಕ್ಸ್ಕ್ಲೂಡ್ ಆಗುತ್ತೆ ಅಲ್ವಾ? ಒಳಗಡೆ ಹೋಗ್ಬಿಡೋಣ ಇವಾಗ. ಸರ್ ಇವಾಗ ಫಸ್ಟ್ ಹಾಲ್ ನ ಸೈಜ್ ಅನ್ನ ಹೇಳಿ ಸರ್ ನಮಗೆ. ಸರ್ ಹಾಲ್ ನೀವು ಸ್ಪೇಷಿಯಸ್ ಆಗಿದೆ ನೋಡಬಹುದು. ಒಂದು 15ವರೆಗೆ 17 ಅಡಿ ಹಾಲ್ ಸಿಗುತ್ತೆ ಸರ್. ದೊಡ್ಡದು ಸರ್ ಇದು. ಹೌದು ಸರ್. ಫ್ಲೋರ್ ಏನ್ ಮಾಡಿದೀರಾ ಸರ್? ಫ್ಲೋರ್ ಕಂಪ್ಲೀಟ್ ಗ್ರಾನೈಟ್ ಸರ್. ಕಂಪ್ಲೀಟ್ ಗ್ರಾನೈಟ್ ಇದು. ದೊಡ್ಡ ಸ್ಲ್ಯಾಬ್ ಅನ್ನ ಯೂಸ್ ಮಾಡಿದೀವಿ. ಎಷ್ಟು ಕಾಸ್ಟ್ ಆಗುತ್ತೆ ಗ್ರಾನೈಟ್? ಇದೊಂದು ಆಲ್ಮೋಸ್ಟ್ ಒಂದು 120-130 ಗಂಟೆ ಬೀಳುತ್ತೆ ಸರ್. 120 ಆಗುತ್ತಾ? ಹೌದು ಸರ್. ಓಕೆ, ಅಂಡ್ ಇಲ್ಲಿಂದ ಹಾಗೆ ಮುಂದೆ ಬಂದ್ರೆ ಇದು ಮುಂದೆ ಬಂದ್ವಿ ಅಂತಂದ್ರೆ ಸರ್ ಇದೊಂದು ಓಪನ್ ಡೈನಿಂಗ್ ಏರಿಯಾ ಇದೆ. ಓಕೆ, ಅಂಡ್ ಅದರಲ್ಲಿ ಫುಲ್ ಕಂಪ್ಲೀಟ್ ಆಗಿ ಲೈಕ್ ಸ್ಲೈಡಿಂಗ್ ವಿಂಡೋ ಕೊಟ್ಬಿಟ್ಟಿದೀವಿ. ಓಕೆ, ಕೆಳಗಡೆ ಇತ್ತಲ್ಲ ಅದೇ ತರನೇ
ಇದನ್ನ ಸರ್ ಫುಲ್ ಸ್ಲೈಡಿಂಗ್ ವಿಂಡೋ ಇದೆ. ಓಕೆ. ಬಟ್ ಇದನ್ನೇನಂತಂದ್ರೆ ಅಲ್ಲಿ ಆಚೆ ಕಡೆ ಸ್ಲೈಡಿಂಗ್ ವಿಂಡೋ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಅಲ್ಲೊಂದು ಪ್ಯಾರಾಪಿಟ್ ಕೊಟ್ಕೊಂಡು ಸೇಫ್ಟಿ ಗ್ರಿಲ್ ಕೊಟ್ಟಿದೀವಿ. ಬಾಲ್ಕನಿ ತರ ಒಂದು ಬಾಲ್ಕನಿ ತರ ಮಾಡ್ಕೊಂಡಿದೀವಿ. ಇಲ್ಲಿ ಕಂಪ್ಲೀಟ್ ಆಗಿ ಟಾಪ್ ಇಂದ ಬಾಟಮ್ ವರ್ಗುನು 10 ಅಡಿಗೂ ನಮಗೆ ಕ್ಲಿಯರ್ ಆಗಿ ನಮಗೆ UPVC ಪಾರ್ಟಿಷನ್ ಬಂದಿದೆ. ಪಾರ್ಟಿಷನ್ ಬರುತ್ತೆ, ಓಪನ್ ಆಗುತ್ತೆ, ನಾವು ಆಚೆ ಹೋಗ್ಬೋದು, ಎಲ್ಲ ತರ ಯುಟಿಲೈಸ್ ಮಾಡಬಹುದು. ಓಕೆ. ಕಿಚನ್ ನೋಡಬಹುದು, ಇದು ಲೇಟೆಸ್ಟ್ ಯು ಟೈಪ್ ಕಿಚನ್ ಬಂದಿದೆ. ಯು ಟೈಪ್ ಕಿಚನ್ ಅಲ್ಲೂ ನಮಗೆ ಸ್ಪೇಷಿಯಸ್ ಆಗಿದೆ. ಸೈಜ್ ಏನಿದೆ ಇದ್ರದ್ದು ಕಿಚನ್? 10ಕ್ಕೆ 9 ಕಿಚನ್ ಇದೆ ಸರ್. 10ಕ್ಕೆ 9. ಹೌದು ಸರ್. ಸೇಮ್ ಗ್ರಾನೈಟ್ ಕಂಟಿನ್ಯೂ ಆಗುತ್ತೆ. ಸೇಮ್ ಎಲ್ಲ ಕಡೆನೂ ಒಂದೇ ಗ್ರಾನೈಟ್ ಕಂಟಿನ್ಯೂ ಆಗಿದೆ. ಅಂಡ್ ಇದು ಮೇಲ್ಗಡೆ ಟಾಪ್ ಇದು ಹಾಕಿರೋದು ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ ಲೈಕ್ ಗ್ಯಾಲಕ್ಸಿ ಸರ್. ಗ್ಯಾಲಕ್ಸಿ ಒನ್ ಮೋರ್ ಟೈಮ್ ಸರ್. ಇದ್ರ ಮೇಲೆ ಹಾಕಿರೋ ಇದು ಸ್ಲ್ಯಾಬ್ ಯಾವ್ದು ಸರ್ ಇದು? ಸರ್ ಇದು ಗ್ಯಾಲಕ್ಸಿ 20mm ಸರ್. ಅದನ್ನ ಫ್ರಂಟ್ ಅಲ್ಲಿ ನಾವು 40mm ಮಾಡ್ಬಿಟ್ಟು 40mm ಮಾಡಿ ನೋಸಿಂಗ್ ಮಾಡ್ಬಿಟ್ಟಿದ್ದೀರಾ, ಚಾಂಫರಿಂಗ್ ಮಾಡಿದೀವಿ. ಓಕೆ. ಅಂಡ್ ಈ ಕಡೆ 4 ಫೀಟ್ ವಾಲ್ ಟೈಲ್ಸ್ ಹಾಕೊಟ್ಟಿದೀವಿ. 4 ಫೀಟ್ ಹಾಕಿದ್ದೀರಾ? ಅಂಡ್ ಈಗ ಸಜ್ಜಾ ಏನಾದ್ರು ಮಾಡಿದ್ರೆ ಇಲ್ಲ ಆಕ್ಚುಲಿ ಹಾಗೆ ಸಜ್ಜಾ ಇದೆ ಸರ್, ಒಳಗಡೆ ಸಜ್ಜಾ ಇದೆ. ಸಜ್ಜಾ ಇನ್ಕ್ಲೂಡೆಡ್ ಇದೆ ಇದ್ರೊಳಗಡೆನಾ? ಹೌದು ಸರ್, ಸಜ್ಜಾ ಇದೆ. ಬಟ್ ಅದಕ್ಕೆ ಇವಾಗ ಇಂಟೀರಿಯರ್ ನಾವು ಮಾಡಿಲ್ಲ. ಅದಕ್ಕೆ ಏನು ಕಂಪ್ಲೀಟ್ ಆಗಿ ಇಂಟೀರಿಯರ್ ಅವರು ಕ್ಲೋಸರ್ ಮಾಡ್ಕೊಂಡಿದ್ದಾರೆ, ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೊಂದು ವಿಂಡೋ, 2 ವಿಂಡೋ ಕೊಟ್ಟಿದ್ದೀರಲ್ವಾ ಇಲ್ಲಿ? ಈ ಕಡೆನೂ ಒಂದಿದೆ, ಆ ಕಡೆನೂ ಒಂದು, ಈ ಕಡೆನೂ ಒಂದು ಬರ್ತಾ ಇದೆ. ಓಕೆ, ಹಾಂ ಸರ್. ಸೂಪರ್. ಸೊ ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಹಾಗೆ ಸರ್ ಇದರಿಂದ ನಾವು ನೆಕ್ಸ್ಟ್ ಅಂತಂದ್ರೆ ರೂಮ್ಸ್ ನೋಡ್ಬೋದು. ರೂಮ್ಸ್ ನೋಡೋಣ. ಫಸ್ಟ್ ದೇವ್ರ ಮನೆ ನೋಡ್ಬಿಡೋಣ. ದೇವ್ರ ಮನೆ ನೋಡೋಣ ಸರ್. ಓಕೆ. ಸೊ ದೇವ್ರ ಮನೆಯಲ್ಲಿ ಇಲ್ಲಿ ಮೇಲ್ಗಡೆ ಏನ್ ಸರ್ ಇದು ಗ್ಲಾಸ್ ತರ ಮಾಡಿದ್ರೆ? ಅದಂದ್ರೆ ಸರ್ ಇವಾಗ ಇಲ್ಲಿಗೇನೆ ಕ್ಲೋಸ್ ಮಾಡಿದೀವಿ. ಮೇಲ್ಗಡೆ ಲೈಕ್ ವಾಲ್ ಕಟ್ಟಿಲ್ಲ, ಇಂಟೀರಿಯರ್ ಪಾರ್ಟಿಷನ್ ಅಲ್ಲಿ ಮಾಡಿರೋದು. ಸೊ ಇದ್ರದ್ದು ಡೋರ್ ತುಂಬಾ ಚೆನ್ನಾಗಿದೆ ಸರ್. ಇದು ಯಾವ ವುಡ್ದು ಏನ್ ಕತೆ? ಇದು ಕಾಸ್ಟ್ ಏನಾಯ್ತು? ಇದು ಆಲ್ಮೋಸ್ಟ್ ಒಂದು 30-40,000 ಗಂಟೆ ಬಂದಿದೆ ಸರ್. 30-40 ಸಾವಿರ ಆಯ್ತಾ ಇದು? ಓಕೆ. ಓಪನ್ ಮಾಡಿ ಸರ್. ಇದು ಸೈಜ್ ಏನಿದೆ ದೇವ್ರ ಮನೆದು? ಸರ್ ಇದು 3x4 ಸರ್. 3x4. ಹೌದು ಸರ್. ಅಂಡ್ ಇಲ್ಲಿ ಒಳಗಡೆ ಯೂಸ್ ಮಾಡಿರೋ ಟೈಲ್ಸ್ ಗ್ರಾನೈಟ್ ಯಾವ್ದು ಸರ್? ಇವಾಗ ಹಾಲಲ್ಲಿ ಯೂಸ್ ಮಾಡಿದೀವಲ್ಲ ಅದೇ ಫ್ಲೋರ್ ಕಂಟಿನ್ಯೂ ಆಗಿದೆ. ಮತ್ತೆ ಅದು ಬಂದ್ಬಿಟ್ಟು ಮೇಲ್ಗಡೆ ರೆಡ್ ಕಲರ್ದು ಗ್ರಾನೈಟ್ ಅಲ್ವಾ ಅದು ಯೂಸ್ ಮಾಡಿದೀವಿ, ನೀವು ಹಾಕೊಟ್ಟಿರೋದು? ಹೌದು ಸರ್. ಓಕೆ. ಅಂಡ್ ಮೇಲ್ಗಡೆ ಫುಲ್ ವೈಟ್ ಟೈಲ್ಸ್ ಸರ್. ಇದು ಕಡಿಮೆ ಬಜೆಟ್ ಟೈಲ್ಸ್. 1.5 ದಲ್ವಾ ಇದು? 1x1.5 ವಿಂಡೋ ಮಾಡ್ಬಿಟ್ಟಿದ್ದೀರಾ? ಒಂದು ವಿಂಡೋ ಕೊಟ್ಟಿದ್ದೀವಿ. ಇದು ಇಲ್ಲಿಗೆ ಎಂಡ್ ಆಗುತ್ತಾ ಇದು? ಹೌದು ಸರ್. ಇದು ಯಾಕಂದ್ರೆ ಇಲ್ಲಿ ನಾವು ಕ್ಲೋಸ್ ಮಾಡಿ ಇಟ್ಟಿದ್ದೀವಿ ಸರ್, ರೂಫ್ ಹಾಕಿದೀವಿ. ಓಕೆ. ಅದ್ರ ಮೇಲ್ಗಡೆ ಗೋಡೆ ಕಟ್ಟೋದು ಬೇಡ ಅಂತೇಳಿ ಮತ್ತೆ ಜಾಯ್ನ್ ಆದಂಗೆ ಇರುತ್ತೆ ಅಂತ ಹೇಳಿ ಗ್ಲಾಸ್ ಹಾಕ್ಬಿಟ್ಟಿದ್ದೀರಾ? ಹಾಕ್ಬಿಟ್ಟಿದ್ದೀವಿ. ಸೂಪರ್ ಸರ್. ಓಕೆ. ಸೊ ಇಲ್ಲಿ ಫಸ್ಟು ಒಂದು ವಾಶ್ ಮಿಷಿನ್ ಹಾಕ್ಬಿಟ್ಟು ಇದೆ. ಹೌದು. ಓಕೆ, ಕಂಪ್ಲೀಟ್ ಆಗಿ. ಅಂಡ್ ಇಲ್ಲೂ ಕೂಡ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಯಾಕಂದ್ರೆ ವಾಶ್ ಬೇಸಿನ್ ಇದೆ ಸರ್, ನೀರು ಸಿಡಿಯುತ್ತೆ, ವಾಲ್ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಮೇಲ್ಗಡೆ ಮೇಲ್ಗಡೆ ಸಜ್ಜೆ ಇದನ್ನ 7 ಅಡಿಗೆ ಕ್ಲೋಸ್ ಮಾಡಿದೀವಲ್ಲ, ಅದರೊಳಗಡೆ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಆಪ್ಷನ್ ಇದೆ. ಅಲ್ಲಿ ಸ್ಟೋರೇಜ್ ಇಂಟೀರಿಯರ್ ಅಲ್ಲಿ ಡೋರ್ಸ್ ಮಾಡ್ಕೊಂಡಿದ್ದಾರೆ. ಈ ಡೋರ್ ತುಂಬಾ ಚೆನ್ನಾಗಿದೆ ಸರ್. ಏನಿದೆ ಡೋರು? ಇದು WPC ಡೋರ್ಸ್ ಸರ್. ಬಟ್ ಪೇಂಟಿಂಗ್ ಮಾಡ್ಬಿಟ್ಟಿದ್ದಾರೆ. ಹೌದು ಸರ್. ಇದು ಫಿನಿಶಿಂಗ್ ನೋಡಬಹುದು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಡ್ಯೂಕ ಫಿನಿಶ್ ಅಲ್ವಾ ಇದು? ಓಕೆ. ಸೊ ಒಳಗಡೆ ನೋಡ್ಬಿಡೋಣ. ಈ ವಾಶ್ರೂಮ್ದು ಸೈಜ್ ಏನಿದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 4x6 ಇದೆ ಸರ್. 4x6. ಹೌದು ಸರ್. ಇಲ್ಲಿ ಹಾಕಿರೋ ಟೈಲ್ಸ್ಗಳು ಇದು ಜನರಲ್ ಟೈಲ್ಸ್ ಏನೇ ಸರ್, ಕಾಸ್ಟ್ ಏನಿಲ್ಲ. ಓಕೆ ಓಕೆ. ಒಂದು ಆಲ್ಮೋಸ್ಟ್ ಒಂದು 40-45 ರೇಂಜ್ ಅಲ್ಲಿ ಇದೆ ಸರ್. ಬಟ್ ರೂಪ್ ಲೆವೆಲ್ ವರೆಗೆ ಇದೆ. ಹೌದು ಸರ್. ಇಲ್ಲಿ ಸಜ್ಜೆ ಇಲ್ಲಿ ಗಂಟೆ ಕೊಟ್ಕೊಂಡಿದ್ದೀವಿ ನೋಡಿ. ಹೌದು, ಇಲ್ಲಿ ಕಾಣಿಸ್ತಾ ಇದೆ. ಓಕೆ ಓಕೆ. ಸ್ಟೋರೇಜ್ಗೋಸ್ಕರ. ಹೌದು ಸರ್. ಅಂಡ್ ಕೆಳಗಡೆ ಇಲ್ಲಿ ಫುಲ್ ಟೈಲ್ಸ್ ಹಾಕಿದ್ದಾರೆ. ಹೌದು ಸರ್. ಯಾಕಂದ್ರೆ ಫುಲ್ ಲೈಟಿಗೆ ಇಲ್ಲೇನೋ ಫುಲ್ ಕ್ಲೋಸ್ ಸಜ್ಜೆ ಕೊಟ್ವಿ ಅಂತಂದ್ರೆ ನಮ್ಗೆ ಶವರ್ ಪಾಯಿಂಟ್ಸ್ ಅದು ಇದೆಲ್ಲ ಸಿಗಲ್ಲ. ಓಕೆ. ಗೀಸರ್ ಫಿಟ್ ಮಾಡೋದಕ್ಕೆ ಅದಕ್ಕೆಲ್ಲ ಅದಕ್ಕೆ ತೊಂದರೆ ಆಗುತ್ತೆ. ಆಮೇಲೆ ಹವೆ ಹೊಡಿಯುತ್ತೆ ಅಂತ ಸರ್. ಬಿಸಿನೀರು ಸರ ಮಾಡ್ತಾ ಇರ್ತೀವಲ್ಲ. ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಇದೆಲ್ಲ ಎಲ್ಲ ಸೇರೋದು ಎಲ್ಲ ಸೇರಾನೇನಾ? ಸೊ ಇಲ್ಲೊಂದು ವಾಶ್ ಬೇಸಿನ್ ಕೂಡ ಹಾಕ್ಬಿಟ್ಟಿದ್ದಾರೆ. ಸೊ ಹೊರಗಡೆನೂ ಒಂದು ವಾಶ್ ಬೇಸಿನ್ ಇದೆ, ಇಲ್ಲಿ ಹೊರಗಡೆನೂ ಒಂದು ವಾಶ್ ಬೇಸಿನ್ ಇದೆ. ಡಬಲ್ ವಾಶ್ ಬೇಸಿನ್. ಓಕೆ, ಸೂಪರ್. ಹಂಗೆ ಇಲ್ಲಿಂದ ಎಲ್ಲಿಗೆ ಹೋಗ್ತಿದ್ವಿ ಸರ್ ನಾವು? ಸರ್ ಇಲ್ಲಿಂದ ಬಂದ್ವಿ ಅಂತಂದ್ರೆ ಮಾಸ್ಟರ್ ಬೆಡ್ರೂಮ್ ಬರ್ತೀವಿ. ಮಾಸ್ಟರ್ ಬೆಡ್ರೂಮ್ ಸೈಜ್ ಏನಿದೆ? ಮಾಸ್ಟರ್ ಬೆಡ್ರೂಮ್ ಆಲ್ಮೋಸ್ಟ್ ನಮಗೆ 14x12 ಸಿಗುತ್ತೆ ಸರ್. 14x12. ಫಸ್ಟ್ ಡೋರ್ ಹೇಳಿ ಸರ್. ಇದು ಡೋರ್ ಡಿಫ್ರೆಂಟ್ ಆಗಿದೆ ಸರ್. ಕೆಳಗಡೆ ನೋಡಿದ್ವಲ್ಲ ಅದೇ ತರದ? ಸೇಮ್ ಅದೇ ತರ ಡೋರು ಇದೆಲ್ಲ. ಇದು ಸ್ವಲ್ಪ ಅದಕ್ಕಿಂತ ಗ್ರಾನೈಟ್ ಇದಕ್ಕಿಂತ ಸ್ವಲ್ಪ ಕಡಿಮೆ ಕಡಿಮೆ ರೇಟ್ ಇದು. ಎಷ್ಟು ಆಗ್ಬೋದು ಸರ್ ಇದು? ಇದು 100 ರೂಪೀಸ್ 90 ರೂಪೀಸ್ ಅಲ್ಲಿ ಸಿಗುತ್ತೆ ಸರ್. 100 ಅಥವಾ 90 ರೂಪೀಸ್ ಅಲ್ಲಿ ಸಿಗುತ್ತೆ. ಓಕೆ. ಸಜ್ಜಾ ಮಾಡಿದ್ದೀರಾ ಸರ್ ಇಲ್ಲಿ? ಸಜ್ಜೆಗಳಿದೆ ಸರ್. ಇಲ್ಲಿ ಹೋದ್ವಿ ಅಂದ್ರೆ ಇಲ್ಲಿ ಸ್ಮಾಲ್ ಒಂದು ಡ್ರೆಸ್ಸಿಂಗ್ ಇದೆ, ಅದರೊಳಗಡೆ ಟಾಯ್ಲೆಟ್ ಇದೆ. ಓಕೆ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಟಾಯ್ಲೆಟ್ ಇದೆ. ಓಕೆ ಓಕೆ ಓಕೆ. ಸೊ ಇದು ಸೇಮ್ ಡೋರ್ ಅನ್ನ ಇಲ್ಲೂ ಕೂಡ ಕಂಟಿನ್ಯೂ ಮಾಡೋರು? ಹೌದು ಸರ್. ಸೊ ಬಾತ್ರೂಮ್ ಸೈಜ್ ಏನಿದೆ ಇದು? ಸರ್ ಇದು 4x6 ಸರ್. 4x6. ಹೌದು. ಬಟ್ ಇಲ್ಲಿ ಒಂಥರ
ಕಿಡ್ಸ್ಗೆ ಬೇಕಾಗಿರೋ ತರ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ. ಟೈಲ್ಸ್ ಹಾಕಿದೀವಿ, ಆಮೇಲೆ ಫುಲ್ ಹೈಟ್ ಟೈಲ್ಸ್ ಹಾಕೊಂಡಿದೀವಿ. ಫುಲ್ ಹೈಟ್ ಟೈಲ್ಸ್ ಹಾಕಿದ್ದೀರಾ. ಪ್ರಿಂಟೆಡ್ ಟೈಲ್ಸ್ ಅಲ್ವಾ ಇದು? ಎಷ್ಟಾಗುತ್ತೆ ಸರ್ ಕಾಸ್ಟ್ ಇದೆ ಪ್ರಿಂಟೆಡ್ ಟೈಲ್ಸ್? 40 ರೂಪಾಯಿ ಆಗುತ್ತಾ? ಇಲ್ಲೂ ಕಂಪ್ಲೀಟ್ಲಿ ಸೆರಾನೇನಾ ಸರ್? ಇಲ್ಲಿ ಯೂಸ್ ಮಾಡಿರೋದು ಸರ್. ಓಕೆ, ಕಂಪ್ಲೀಟ್ ಎಲ್ಲ ಕಡೆನೂ ಒಂದೇ ಬ್ರ್ಯಾಂಡ್ ಸರ್. ಒಂದೇ ಬ್ರ್ಯಾಂಡ್ ಸೆರಾ ಯೂಸ್ ಮಾಡಿದ್ದೀರಾ. ಹೌದು ಸರ್. ಸೂಪರ್. ಸೊ ಇಲ್ಲಿ ಕ್ರಾಸ್ ವೆಂಟಿಲೇಷನ್ಗೆ 2 ವಿಂಡೋಗಳನ್ನ ಮಾಡಿದ್ದೀರಾ. ಹೌದು ಸರ್, ನೀವು ವಿಂಡೋ ನೋಡ್ಬೋದು. ಇಲ್ಲಿ ಒಂದು ಸ್ಟಡಿ ಅಂತ ಮಾಡಿದೀವಿ, ಆಮೇಲೆ ಆ ಕಡೆ ಒಂದು ಬೇ ವಿಂಡೋ ತರ ಮಾಡಿದೀವಿ. ಅಲ್ಲಿ ಅದು ನೀವೇ ಮಾಡ್ಕೊಟ್ಟಿರೋದು ಬೇ ವಿಂಡೋ? ಗ್ರಾನೈಟ್ ಎಲ್ಲಾನು ನಮ್ಮ ಕಡೆಯಿಂದ ಹಾಕೊಟ್ಟಿರೋದು. ಒಳ್ಳೆ ಕೆಲಸ ಮಾಡಿದ್ದೀರಾ. ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಈ ಮನೇಲಿ ಕಂಪ್ಲೀಟ್ ಆಗಿ ವುಡನ್ ವಿಂಡೋಸ್ ಸರ್? ಇಲ್ಲಿ ಎಲ್ಲ ವುಡ್ ವಿಂಡೋಸ್, ಕಂಪ್ಲೀಟ್ ಆಗಿ ವುಡನ್ ವಿಂಡೋಸ್ ಮಾಡಿಲ್ಲ, ಎಲ್ಲ ವುಡ್ ವಿಂಡೋಸ್. ಓಕೆ. ಬಟ್ ವಿಂಡೋಸ್ ಎಲ್ಲ ತುಂಬಾ ದೊಡ್ಡದಿದೆ ಸರ್. ತುಂಬಾ ದೊಡ್ಡ ವಿಂಡೋಸ್ ಇದೆ. ಓಕೆ. ಅಂಡ್ ಡೋರ್ಸ್ಗಳು ಕೂಡ ತುಂಬಾ ಚೆನ್ನಾಗಿರೋದು ಮಾಡಿದ್ದೀರಾ. ಇದೊಂದು ಡೋರ್ ನೋಡಿ ಸರ್, ಇದು ಈ ಡೋರ್ ಮ್ಯಾಚಿಂಗ್ ಅಲ್ವಾ? ಮ್ಯಾಚಿಂಗ್ ಅಲ್ಲಿ ಇದೆ ಸರ್. ಓಕೆ. ಇದು ಇನ್ನೊಂದು ರೂಮ್? ಇನ್ನೊಂದು ರೂಮ್ ಸರ್. ಓಕೆ. ಈ ರೂಮ್ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಬಂದಿದೆ. ಇದು ನಮ್ಗೆ ಆಲ್ಮೋಸ್ಟ್ ಒಂದು 12x12 ಕ್ಲಿಯರ್ ಸಿಗುತ್ತೆ ಸರ್. 12x12 ಬರುತ್ತಾ ಇದು? ಹೌದು ಸರ್. ಸೊ ಈ ರೂಮ್ಗೆ ಹಾಕಿರೋ ಗ್ರಾನೈಟ್ ಅನ್ನ ಇಲ್ಲೂ ಕೂಡ ಹಾಕಿರೋದು? ರೂಮ್ ಒಳಗಡೆ ಗ್ರಾನೈಟ್ ಸೇಮ್ ಇದೆ ಸರ್. ಸೇಮ್ ಇದೆ. ಹಾಲ್ ಅಲ್ಲಿ ಮಾತ್ರ ಸ್ವಲ್ಪ ಡಿಫರೆಂಟ್ ಆಗಿರೋದು ಹಾಕಿದ್ದೀರಾ. ಅಂಡ್ ಈ ರೂಮ್ ಇಂದ ಕೂಡ ನಾವು ಆಚೆಗಡೆ ಇದಕ್ಕೂ ಕೂಡ ಎಂಟ್ರಿ ಆಗೋ ತರ ಡೋರ್ ಪ್ರಾವಿಷನ್ಸ್ ಎಲ್ಲ ಇದೆ. ಅದಕ್ಕೆ ಮೆಸ್ಕಿಟೋ ಟ್ರ್ಯಾಕ್ ಕೂಡ ಇದೆ. ಓಕೆ. ಅಂಡ್ ಲೈಕ್ ಇಲ್ಲಿಂದ ಆಚೆನು ನಾವು ಬಾಲ್ಕನಿ ಹೋಗ್ಬೋದಾ? ನೀವು ಅವಾಗಲೇ ಹೊರಗಡೆಯಿಂದ ನೋಡೋದಲ್ಲ, ಬಾಲ್ಕನಿಗೆ ಇಲ್ಲಿ ಹೋಗ್ಬೋದು ಸರ್. ಇಲ್ಲಿಂದ ಹೋಗ್ಬೋದು, ಅಲ್ಲಿಂದನೂ ಬರ್ಬೋದು. ಎಷ್ಟು ಅಗಲ ಇದೆ ಸರ್ ಇಲ್ಲಿ? ಸರ್ ಇದು 3 ಫೀಟ್ ಇದೆ. 3 ಫೀಟ್ ನಾನು ಅವಾಗಲೇ ಹೇಳ್ದಂಗೆ ಲೈಕ್ ನಾವು ಬಿಲ್ಡಿಂಗ್ ಕಟ್ಕೊಳಕ್ಕೆ ನಮಗೆ ಪರ್ಮಿಷನ್ ಇರೋದು ಇಷ್ಟೇನೆ. ಬಟ್ ಅಗೇನ್ ನಾವು ಈ ಜಾಗನ ಬಿಟ್ಕೊಂಡು ಹೋದ್ರೆ ಯೂಸ್ ಇಲ್ಲ ಅಂತ ಹೇಳಿ ಹೌದು ಬಟ್ಟೆ ಒಣಗಕ್ಕೆ ಅದಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ಓಕೆ. ಈ ಕಡೆ ಸಪರೇಟ್ ಆಗಿ ಸೇಫ್ಟಿ ಗ್ರಿಲ್ ನೋಡಬಹುದು ಸರ್. ಫುಲ್ ಲೈಟಿಗೆ ಸೇಫ್ಟಿ ಗ್ರಿಲ್ ಇದೆ. ಫುಲ್ ಲೈಟಿಗೆ ಸೇಫ್ಟಿ ಗ್ರಿಲ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್. ಬೆಟರ್ ಸರ್, ಇದು ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲೂ ಎಲ್ಲ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದೀರಾ ಅಲ್ವಾ? ಸರ್, ಉಳಿದಿರೋ ಟೈಲ್ಸ್ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದೀರಾ. ಹೌದು. ಸೊ ಈ ಮನೆ ಇಲ್ಲಿಗೆ ಮುಗಿಯತ್ತಲ್ವಾ? ಈ ಮನೆ ಎಷ್ಟು ಮುಗಿದೋಯ್ತು ಸರ್. ಸರ್ ಇದು ಸೆಕೆಂಡ್ ಫ್ಲೋರ್ ಅಲ್ವಾ? ಸೆಕೆಂಡ್ ಫ್ಲೋರ್ ಸರ್. ಬಟ್ ಇದು ಓನ್ ಯೂಸ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಇದರಲ್ಲೂ ಕೂಡ ಒಬ್ರು ಓನರ್ ಸ್ಟೇ ಇದ್ದಾರೆ. ಇದನ್ನು ಸೇಮ್ ಟೀ ಕುಡ್ಡೋರೇನೆ. ಅದಕ್ಕೆ ಇದಕ್ಕೂ ಸ್ವಲ್ಪ ಡಿಸೈನ್ಸ್ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಬಟ್ ಎಲ್ಲ ಕಡೆನೂ ಇಲ್ಲಿ ಈ ಫ್ಲೋರ್ ಅಲ್ಲೂ ಏನ್ ಮಾಡಿದೆ ಅಂದ್ರೆ ಸರ್, ಕಂಪ್ಲೀಟ್ ಕಸ್ಟಮೈಸ್ ಪೇಂಟ್ ಇರ್ಲಿ, ಸ್ವಿಚಸ್ ಇರ್ಲಿ, ಅಂಡ್ ಫ್ಲೋರ್ ಪ್ಲಾನ್ ಇರ್ಲಿ, ಸ್ವಲ್ಪ ಚೇಂಜ್ ಮಾಡಿದ್ವಿ. ಇವ್ರಿಗೆ ಅದೇ ಇವ್ರಿಗೆ ಹೆಂಗ್ ಬೇಕಲ್ಲ ರಿಕ್ವೈರ್ಮೆಂಟ್ ಪ್ರಕಾರ ಇವ್ರಿಗೆ ಮಾಡಿದೀವಿ. ಕೆಳಗಡೆ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಕೆಳಗಡೆ ಮಾಡಿದೀವಿ. ಓಕೆ. ಅಂಡ್ ಇಲ್ಲಿ ಹಾಕಿರೋ ಟೈಲ್ಸ್ ಯಾವುದು ಸರ್ ಇದು? ಅದು ಮಾಮೂಲಿ ಟೈಲ್ಸ್ ಸರ್. ಮಾಮೂಲಿ ಟೈಲ್ಸ್ ಲೈಕ್ ಮ್ಯಾಟ್ ಫಿನಿಶ್, ಬಟ್ ಸ್ಟೋನ್ ತರ ಕಾಣಿಸುತ್ತೆ. ಹೌದು ಸರ್, ನ್ಯಾಚುರಲ್ ಸ್ಟೋನ್ ಅಲ್ಲ, ಬಟ್ ಫಿನಿಶಿಂಗ್ ಅಂತ ಫಿನಿಶಿಂಗ್ ಚೆನ್ನಾಗಿದೆ. ಅಂಡ್ ಸ್ವಿಚ್ ಬೋರ್ಡ್ ಸೂಪರ್ ಆಗಿದೆ ಸರ್. ಇದು ಚೆನ್ನಾಗಿದೆ. ಹೌದು ಸರ್. ವಿಹಾನ್ ಕಂಪನಿ ಅವ್ರದ್ದು ಇದು? ಹೌದು ಸರ್. ಓಕೆ, ತುಂಬಾ ಚೆನ್ನಾಗಿದೆ. ವುಡನ್ ಫಿನಿಶ್ ಇದೆ. ಹೌದು ಸರ್. ಫಸ್ಟ್ ಏನಂದ್ರೆ GM ಅಲ್ಲಿ ಇದ್ದಿದ್ದು. ಓಕೆ. GM ಅಂದಾದ್ಮೇಲೆ ವಿಹಾನ್ದು ಸೇಮ್ ಮಾಡೆಲ್ಸ್ ಬರ್ತಾ ಇದೆ. ಅಂಡ್ ಈ ಸುತ್ತಲೂ ಬಾರ್ಡರ್ ತುಂಬಾ ಚೆನ್ನಾಗಿ ಬಂದಿದೆ. ಇದು ಯಾವುದು ಗ್ಯಾಲಕ್ಸಿಂದನೇ ಯಾವ್ದಿಂದ ಫಿನಿಶಿಂಗ್ ಕೊಟ್ಬಿಟ್ಟಿದೆ? ಗ್ಯಾಲಕ್ಸಿನೇ ಸರ್. ಹೌದು. ಹೌದಾ ಸರ್? ಹಾಂ ಸರ್. ಓಕೆ, ಮುಂದೆ ಹೋಗೋಣ ಇವಾಗ. ಹಾಂ ಸರ್. ಸರ್ ಮೊದಲನೇದಾಗಿ ಹಾಲ್. ಹೌದು ಸರ್. ಬಟ್ ಸೊ ಇಲ್ಲಿ ಹಾಲಿನ ಸೈಜ್ ಏನಿದೆ ಸರ್ ಇದು? ಸರ್ ಸೇಮ್ ಆಸ್ ಹಾಲ್ ಅಲ್ಲಿ ಏನು ಕಾಂಪ್ರಮೈಸ್ ಏನಾಗಿಲ್ಲ ಸರ್. ಸೇಮ್ ಕೆಳಗಡೆ ಏನಿತ್ತಲ್ಲ ಸೇಮ್ ಟು ಸೇಮ್ ಅದೇ ಸೇಮ್ ಟು ಸೇಮ್ ಇದೆ. ಬಟ್ ಇಲ್ಲಿ ನಾವು ಅಲ್ಲಿ ಒಂದು ಬಾಲ್ಕನಿ ಪ್ಲಸ್ ಡೈನಿಂಗ್ ಏರಿಯಾ ಸಪರೇಟ್ ಆಗಿ ಮಾಡಿದ್ದೀರಾ? ಹೌದು. ಬಟ್ ಇಲ್ಲಿ ಏನಾಗಿದೆ ಅದನ್ನ ಒಂದು ಸ್ಮಾಲ್ ಒಂದು ಹಾಫ್ ರೂಮ್ ತರ ಕನ್ವರ್ಟ್ ಮಾಡಿದ್ದೀವಿ. ಕನೆಕ್ಟ್ ಮಾಡಿಬಿಟ್ಟಿದ್ದೀರಾ? ಸೊ ಇಲ್ಲಿ ಹಾಕಿರೋದು ಗ್ರಾನೈಟ್ ಯಾವುದು ಕೆಳಗಡೆ ಹಾಕಿರೋದು? ಸೇಮ್ ಸರ್, ಸಫಾರಿ ಬ್ಲೂ ನೆನೆ ಯೂಸ್ ಸಫಾರಿ ಬ್ಲೂ ಅಂತನಾ? ಇಲ್ಲೂ ಆಮೇಲೆ ಸೆಕೆಂಡ್ ಫ್ಲೋರ್ ಅದನ್ನು ಪರವಾಗಿಲ್ಲ, ದೊಡ್ಡ ಸ್ಲ್ಯಾಬನೇ. ದೊಡ್ಡ ಸ್ಲ್ಯಾಬನೇ ಹಾಕಿದ್ದೀರಾ. ಎಷ್ಟಾಗುತ್ತೆ ಕಾಸ್ಟ್? ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದು ಅದೇ 130 ಪ್ಲಸ್ ಆಗುತ್ತೆ. 130 ಪ್ಲಸ್ ಬರುತ್ತೆ. ಅಂಡ್ ಈ ಕಡೆ ಕೂಡ ಬಂದ್ಬಿಡೋಣ. ವಿಂಡೋಸ್ ಇಲ್ಲೂ ಎಲ್ಲ ಕೂಡ ಇದೆ ಅಲ್ವಾ? ವುಡ್ ವಿಂಡೋಸ್. ವುಡ್ ವಿಂಡೋಸ್ ನೋಡಿ, ಈ ಕಡೆ ವೆಂಟಿಲೇಷನ್ ನೀವು ಅಬ್ಸರ್ವ್ ಮಾಡಬಹುದು. ಎಷ್ಟು ಗಾಳಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಇಲ್ಲಿ. ಎಷ್ಟು ಚೆನ್ನಾಗಿ ಬರ್ತಾ ಚೆನ್ನಾಗಿದೆ. ಓಕೆ. ಅಂಡ್ ಇಲ್ಲಿ ಫಸ್ಟ್ ದೇವ್ರ ಮನೆನೇ ನೋಡ್ಬಿಡೋಣ. ಸೊ ದೇವ್ರ ಮನೆ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಇದು ದೇವ್ರ ಮನೆ ಸೈಜ್ ಬಂದ್ಬಿಟ್ಟು 3x4 ಇದೆ ಸರ್. 3x4. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಯಾವುದು ಒಳಗಡೆ? ಸರ್ ನಾರ್ಮಲ್ ಲೈಕ್ ವೈಟ್ ಟೈಲ್ಸ್. ವೈಟ್ ಟೈಲ್ಸ್ ಏನಂತಂದ್ರೆ ಒಂದು ಮಾರ್ಬಲ್ ಫಿನಿಶ್ ಇರಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೈನ್ಸ್ ಇರೋದನ್ನ ಸೆಲೆಕ್ಟ್ ಮಾಡೋರೆ. ಬಟ್ ಫ್ಲೋರಿಂಗ್ ಎಲ್ಲ ಸೇಮ್ ಗ್ರಾನೈಟೇ ಕಂಟಿನ್ಯೂ ಆಗಿದೆ. ಅಂಡ್ ಡೋರ್ ಸರ್, ಡೋರ್ ಎಷ್ಟಾಯ್ತು ಕಾಸ್ಟ್ ಇದು? ಡೋರ್ ಇದನ್ನು ಅಪ್ರಾಕ್ಸಿಮೇಟ್ ಎಲ್ಲ ಆಲ್ಮೋಸ್ಟ್ 30,000-40,000 ಒಳಗಡೆ 30,000 ರಿಂದ 40,000 ರೂಪಾಯಿ ಆಗಿರೋದು. ಹೌದು ಸರ್. ಸೂಪರ್ ಸರ್. ಬನ್ನಿ ಸರ್, ಹಾಗೆ ಈ ಕಡೆ ನಾವು ಕಿಚನ್ಗೆ ಹೇಳ್ಬಿಡೋಣ. ಕಿಚನ್ ಸೈಜ್ ಏನ್ ಬರುತ್ತೆ ಇದು? ಸರ್ ಇದು ಕಿಚನ್ ಬಂದ್ಬಿಟ್ಟು ನಮಗೆ ಈ ಕಡೆ ಹಿಂಗೆ 12x8 ಸಿಗುತ್ತೆ ಸರ್. 12x12 ಇದೆ, ಹಿಂಗೆ 8 ಇದೆ ಸರ್. 8 ಇದೆಯಾ? ಹೌದು ಸರ್. ಇಲ್ಲಿ ನೀವು ನಮಗೆ ಆಲ್ ಇನ್ ಒನ್ ಎಲ್ಲ ಬಂದಿದೆ ಸರ್. ನಮಗೆ ಸ್ಮಾಲ್ ಡೈನಿಂಗ್ ಏರಿಯಾ ಬಂತು, ಫ್ರಿಡ್ಜ್ ಪ್ರಾವಿಷನ್ ಬಂದಿದೆ. ಮತ್ತೆ ಇಲ್ಲಿ ನೋಡಿ ಸರ್, ವಿಂಡೋಗಳು ಅಷ್ಟೇ 1 2 ಇನ್ನೊಂದು ವಿಂಡೋ 3 ಕೊಟ್ಟಿದ್ದೀವಿ. ಯಾಕಂದ್ರೆ 2 3 ವಿಂಡೋಸ್ ಕೊಟ್ಟಿದ್ದೀವಿ. ಅಂಡ್ ಇದಕ್ಕೆ ಇಲ್ಲಿಂದ ಈ ಡೈನಿಂಗ್ ಏರಿಯಾಗೆ ಬೆಳ್ಕೊಡಿಲ್ಲ, ಒಳ್ಳೆ ಬೆಳಕಿದೆ, ಚೆನ್ನಾಗಿದೆ. ಹೌದು ಸರ್. ಮನೇಲಿ ವೆಂಟಿಲೇಷನ್ ತುಂಬಾ ಸಖತ್ತಾಗಿದೆ, ಚೆನ್ನಾಗಿದೆ. ಆಮೇಲೆ ಸ್ವಿಚಸ್ ಕೂಡ ಅಷ್ಟೇ
ಈ ಓನರ್ ನಮ್ಗೆ ಸೈಟ್ ನೋಡಕ್ ಬಂದಾಗ ನಾವ್ ಇನ್ನೊಂದ್ ಕಡೆ ಯೂಸ್ ಮಾಡಿದ್ವಿ, ಇಲ್ಲ ಇದೇ ತರ ಸ್ವಿಚಸ್ ಬೇಕು ಅಂತ ಹಾಕೊಂಡಿದ್ರು. ಅದೇ ತರನೇ ನಾವು ಪ್ಲಾನ್ ಮಾಡ್ತೀವಿ. ಅಂಡ್ ಕಿಚನ್ ಅಲ್ಲಿ ಏನೇನ್ ಮಾಡ್ಕೊಟ್ಟಿದ್ದೀರಾ ನೀವು? ಸರ್ ಇದು ಮಾಮೂಲಿ ಸ್ಲ್ಯಾಬ್, ಗ್ಯಾಲಕ್ಸಿ ಸ್ಲ್ಯಾಬ್ 40 mm ಮಾಡ್ಬಿಟ್ಟು. ಇದು ವಾಶ್ ಮೆಷಿನ್ ದೊಡ್ಡದಾಕಿದ್ದೀರಾ? ದೊಡ್ಡದಾಗಿ, ಹೌದು ಸರ್, ದೊಡ್ಡದಾಗಿ. ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ರಿಕ್ವೈರ್ಮೆಂಟ್ ಮೇಲೆ ಸರ್. ಓಕೆ. ಅಂಡ್ ಟೈಲ್ಸ್ 4 ಫೀಟ್ 4 ಫೀಟ್ ವರೆಗೂ ಟೈಲ್ಸ್ ಇದೆ ಸರ್. ಸರ್ ಸೊ ಇಲ್ಲಿ ಇಂಟೀರಿಯರ್ ನೀವು ಮಾಡಿಲ್ಲ ಅಲ್ವಾ? ಇಲ್ಲಿ ಇಂಟೀರಿಯರ್ ನಾವು ಮಾಡಿಲ್ಲ ಸರ್. ಇಂಟೀರಿಯರ್ ಎರಡು ಟೋಟಲ್ ಮನೆಗೂ ನಾವೇನು ಮಾಡಿಲ್ಲ. ಇಲ್ಲೊಂದು ಸ್ಲ್ಯಾಬ್ ನೀವೇ ಹಾಕಿರೋದು? ನಾವು ಹಾಕೊಟ್ಟಿರೋದು. ಶೆಲ್ಫ್ ಇರ್ಲಿ ಅಂತ ಟೈಲ್ಸ್ ಇಂಟೀರಿಯರ್ ಒಂದ್ಬಿಟ್ಟು ಇನ್ನೇನಿದೆ ಎಲ್ಲ ನಾವು ನೀವೇ ಮಾಡಿರುವಂತದ್ದು. ಎಷ್ಟು ಸರ್ ಮುಂದೆ ಹೋದ್ರೆ? ಸರ್ ಮುಂದೆ ಹೋದ್ರೆ ನಮ್ಗೆ ಇಲ್ಲಿ ಅಲ್ಲಿ ಬಾಲ್ಕನಿ ಬದಲಾಗಿ ಇಲ್ಲಿ ಒಂದು ಪೇರೆಂಟ್ಸ್ ರೂಮ್ ಅಂತ ಒಂದು ಬಂದಿದೆ. ಪೇರೆಂಟ್ಸ್ ರೂಮ್ ಆಯ್ತು. ಅಂಡ್ ಇಲ್ಲೆಲ್ಲ ಪೇಂಟ್ ಮಾಡ್ಬಿಟ್ಟಿದ್ದಾರೆ, ಟೆಕ್ಸ್ಚರ್ ಪೇಂಟ್ ಆಯ್ತು. ಹೌದು ಸರ್, ಇಲ್ಲ ರಾಯಲ್ ಮಾಡಿ ಅದ್ರ ಮೇಲ್ಗಡೆ ಗೋಲ್ಡ್ ರೋಲರ್ ಹೊಡೆದಿರೋದು ಅಷ್ಟೇನೆ ಸರ್. ಚೆನ್ನಾಗಿ ಕಾಣ್ತಾ ಇದೆ. ಓಕೆ. ಸೊ ಈ ಕಡೆ ಬಂದ್ರೆ ಇಲ್ಲಿ ಬಂದ್ರೆ ಸರ್ ಒಂದು ನೋಡ್ಬೋದು, ಸಿಂಗಲ್ ಒಂದು ಕಾಟ್ ಹಾಕಕ್ಕೆ ಒಂದು ಜಾಗ ಇದೆ. ಓಕೆ. ಆಮೇಲೆ ಪೇರೆಂಟ್ಸ್ ರೂಮ್ ಆಗಿರೋದಕ್ಕೆ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದೀರಾ. ಚಿಕ್ಕದಾಗಿ ಒಂದು ರೂಮ್ ಅಲ್ವಾ? ಒಬ್ರು ಇರುವಂತದ್ದು ರೂಮ್ ಮಾಡ್ಕೊಟ್ಟಿದ್ದೀರಾ. ಏನ್ ಸೈಜ್ ಇದೆ ರೂಮ್ ಸೈಜ್ ಏನು ಸರ್? ಇಲ್ಲಿಂದ ಬರೀ ಟಾಯ್ಲೆಟ್ ಬಿಟ್ಟು ನಾವು ಹೇಳ್ಬೇಕಂತಂದ್ರೆ ಒಂದು 5 ಅಡಿ ಅಗಲ ಇದೆ ಅಷ್ಟೇನೆ ಸರ್. ಉದ್ದ ಬಂದ್ಬಿಟ್ಟು ನಮಗೆ ಒಂದು 11 ಅಡಿ ಇದೆ. 11 ಅಡಿ ಸಿಗ್ತಾ ಇದೆ. ಅಂಡ್ ವಾಶ್ರೂಮ್ ಏನ್ ಸೈಜ್ ಬರ್ತದೆ? ವಾಶ್ರೂಮ್ 4x6 ಇರುತ್ತೆ ಸರ್. 4x6 ಬರ್ತಾ ಇದೆಯಾ? ಹೌದು ಸರ್. ಓಕೆ. ಮೇಲ್ಗಡೆ ನೋಡ್ಬೋದು ಸರ್, ಸಜ್ಜಾ ಹಾಕಿದ್ದೀರಾ. ಇಲ್ಲಿ ಕೂಡ ಯಾಕಂದ್ರೆ ಇಲ್ಲೆಲ್ಲ ವಾಲ್ಡ್ರೋಬ್ ಏನು ಪ್ರಾವಿಷನ್ ಮಾಡಕ್ ಜಾಗ ಇಲ್ವಲ್ಲ, ಅದಕ್ಕೆ ಸ್ಟೋರೇಜ್ ಅಂತ ಲಾಫ್ಟ್ ತರ ಅಲ್ಲಿ ಸ್ಟೋರೇಜ್ ಮಾಡ್ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಗಳ ಏನಾಗುತ್ತೆ ಸರ್? ಕಾಸ್ಟ್ ಏನಿದೆ ಇದು? ಇದನ್ನ ಅದೇ ರೇಟ್ ಏನೇ ಸರ್, 30 to 40 rupees. 40 rupees ಒಳಗಡೆ ಇರುವಂತದ್ದು. ಅಂಡ್ ಈ ಗ್ರಾನೈಟ್ ಯಾವುದು? ಗ್ರಾನೈಟ್ ಅಲ್ಲಿ ಕೆಳಗಡೆ ಸೇಮ್ ಕಂಟಿನ್ಯೂ ಆಗಿದೆ. ಅಲ್ದು ಬಿಟ್ಟು ಇದು ಒಂದು 80-90 rupees ಅಲ್ಲಿ 80-90 ಆಗುತ್ತೆ. ಹೌದು ಸರ್. ಓಕೆ. ಮುಂದೆ ಹೋಗ್ಬಿಡೋಣ ಸರ್. ಈ ಕಡೆ ಯಾವ ರೂಮ್ ಇದೆ? ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಟೋಟಲಿ ಮನೇಲಿ 3 ಬೆಡ್ರೂಮ್ ಇದೆ. ಅಂದ್ರೆ ಇದು ಹಾಫ್ ಬೆಡ್ರೂಮ್ ಅಂತ ಕನ್ಸಿಡರ್, ಹಾಫ್ ಬೆಡ್ರೂಮ್ ಅಂತ ಹೇಳ್ಬೋದು. 2.5 ಅಂತ ಕನ್ಸಿಡರ್ ಮಾಡಬಹುದು. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇಲ್ಲಿ ಡೋರ್ ಸರ್ ಇದು? ಸರ್ ಇದೂನು ಅಷ್ಟೇ ಡಿಸೈನರ್ ಡೋರೇನೆ, ತುಂಬಾ ಚೆನ್ನಾಗಿದೆ ಸರ್ ಇದು ಡಿಸೈನ್. ಓಕೆ ಓಕೆ. ಮಾಸ್ಟರ್ ಬೆಡ್ರೂಮ್ ಸೈಜ್ ಏನು ಸರ್? ಇದು 12x14. ಸೇಮ್ ಕೆಳಗಡೆ ಏನಿದೆಯಲ್ಲ, ಇನ್ನ ಅದೊಂದು ಇವಾಗ ಹಾಫ್ ಬೆಡ್ರೂಮ್ ಬಿಟ್ರೆ ಇನ್ ಮಿಕ್ಕಿದೆಲ್ಲಾನು ಸೇಮ್ ಆಸ್ ಇಟ್ ಈಸ್ ಪ್ಲಾನ್ ಇದೆ. ಬಟ್ ಆ ರೂಮಲ್ಲಿ ಇನ್ನೊಂದು ಟಾಯ್ಲೆಟ್ ಎಕ್ಸ್ಟ್ರಾ ಇದೆ ಸರ್. ಅದಕ್ಕೆ ಯಾಕಂದ್ರೆ ಇದು ಅಟ್ಯಾಚ್ ಟಾಯ್ಲೆಟ್ ತರ ಆಗೋಯ್ತಲ್ಲ, ಈ ರೂಮ್ ಅವ್ರು ಯೂಸ್ ಮಾಡಕ್, ಪಕ್ಕದ ಕಾಮನ್ ಬೆಡ್ರೂಮ್ ಅವ್ರು ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳಿ ಅದನ್ನ ಪ್ಲಾನ್ ಮಾಡಿದೀವಿ. ಕೆಳಗಡೆ ನೋಡಿದಂಗೆ ಅದೇ ಸೇಮ್ ಸಿಸ್ಟಮ್ ಇದೆ, ಅಲ್ಲಿ ತರಾನೇ ಹಾಕೊಟ್ಟಿದ್ದೀರಾ ಅಲ್ವಾ? ಮಾತಾಡೋದಕ್ಕೆ. ಇಲ್ಲಿ ಹಾಕಿರೋ ಗ್ರಾನೈಟ್ ಯಾವ್ದು ಸರ್ ಇದು? ಇದನ್ನು ಒಂದು 80 rupees ಅಲ್ಲಿ ಸಿಗುತ್ತೆ ಸರ್ ನಮ್ಗೆ. 80 rupees ಕಾಸ್ಟ್. ಅಂಡ್ ಇಲ್ಲಿ ಗ್ರಾನೈಟ್ ನೀವೇ ಹಾಕಿರೋದಾ ಇದು? ಹೌದು ಸರ್. ಟೇಬಲ್ ವುಡ್ ವರ್ಕ್ ಆದ್ಮೇಲೆ ಯೂಸ್ ಮಾಡೋಕ್ಕೋಸ್ಕರ. ಓಕೆ. ಸೊ ಈ ವಾಶ್ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು 4x7 ಇದೆ ಸರ್. 4x7 ಇದೆ. ಫಿಟ್ಟಿಂಗ್ಸ್ ಎಲ್ಲ ಸೆರಾನೇನಾ? ಫಿಟ್ಟಿಂಗ್ಸ್ ಎಲ್ಲ ಕಡೆನೇ ಸರ್, ಕಂಪ್ಲೀಟ್ ಆಗಿ ಸೆರಾ. ಅಂಡ್ ಇಲ್ಲಿ ಮೇಲ್ಗಡೆ ಸಜ್ಜಾ ಕೊಟ್ಟಿದ್ದೀವಿ. ಸೊ ಇಲ್ಲಿ ಸ್ಟೋರೇಜ್ಗೋಸ್ಕರ ಸಜ್ಜಾ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಸ್ಟೋರೇಜ್ ಮಾಡ್ಕೋಬಹುದು. ಹೌದು ಸರ್. ಓಕೆ, ಸೂಪರ್. ವಿಂಡೋಸ್ ಇಲ್ಲಿ ಕುತ್ಕೊಂಡು ಅವರು ಇವಾಗ ಸರ್ದೆಲ್ಲ ವರ್ಕ್ ಫ್ರಮ್ ವರ್ಕ್ ಇರುತ್ತಲ್ವಾ, ಮಾಡ್ಕೊಳ್ಳೋದಕ್ಕೆ ಅಂತ ಪ್ರಾವಿಷನ್ಸ್ ಇದೆ. ಅಂಡ್ ಆ ಕಡೆ ಕಿಡ್ಸ್ ಕುತ್ಕೊಂಡು ಕ್ರಾಸ್ ವೆಂಟಿಲೇಷನ್ಗೆ 2 ದೊಡ್ಡದಾಗಿರೋಂಥ ವಿಂಡೋಗಳು ಬರ್ತಾ ಇದೆ. ಸೂಪರ್ ಸರ್. ಹಾಗೆ ಮುಂದೆ ಇನ್ನೊಂದು ರೂಮ್ ಇದೆ ಅಲ್ಲ, ಹೋಗೋಣ. ಇನ್ನೊಂದು ರೂಮ್ ಇದೆ, ಹೋಗೋಣ. ಓಕೆ. ಸೊ ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಮಗೆ 11x12 ಸಮಥಿಂಗ್ ಸಿಗುತ್ತೆ ಸರ್. 11x12 ಬರುತ್ತೆ ಇದು ಸಿಗುತ್ತೆ. ಅಂಡ್ ಈ ಡೋರುನು ಕೂಡ ಅದೇ ಬಂದ್ರೆ ಇದಕ್ಕೆ ಒಂದು ಟಿವಿ, ಎಲ್ಲ ರೂಮಲ್ಲೂ ಟಿವಿ ಪ್ರೊವಿಷನ್ಸ್ ಅಂತ ಮಾಡಿಬಿಟ್ಟಿದ್ದೀರಾ? ಹೌದು ಸರ್. ಇದಕ್ಕೆ ವೈರಿಂಗ್ ಇರುತ್ತೆ, ವೈರಿಂಗ್ ಸ್ವಿಚ್ ವೈರಿಂಗ್ ಎಲ್ಲ ಇರುತ್ತೆ, ಟಿವಿ ಹಾಕೋದು. ಓಕೆ. ಇಲ್ಲಿ ಬಂದ್ರೆ ಒಂದು ಸ್ಮಾಲ್ ಟಾಯ್ಲೆಟ್ ಇರುತ್ತೆ ಸರ್. ಇಲ್ಲೊಂದು ವಾಶ್ರೂಮ್ ಅಟ್ಯಾಚ್ ಮಾಡಿಬಿಟ್ಟಿದ್ದೀರಾ? ಯಾಕಂದ್ರೆ ಲೈಕ್ ಅಲ್ಲಿ ಆ ರೂಮ್ ಒಳಗಡೆ ಅಟ್ಯಾಚ್ ಆಗಿದ್ರಿಂದ ಇದಕ್ಕೆ ಒಂದ್ ಸ್ವಲ್ಪ, ಬಟ್ ಅನ್ಪ್ಲಾನ್ಡ್ ಆಗಿದ್ದರಿಂದ ಸ್ವಲ್ಪ ಆ ಕಡೆ ಎಳ್ಕೊಂಡು ನಾವು ಪ್ಯಾಸೇಜ್ ಏರಿಯಾನೆಲ್ಲ ಯೂಸ್ ಮಾಡ್ಕೊಂಡು ಒಂದು ಟಾಯ್ಲೆಟ್ ಮಾಡ್ಕೊಂಡು. ಏನ್ ಸೈಜ್ ಇದೆ ಸರ್ ಇದು? ಒಂದು ಅರೌಂಡ್ ಅಪ್ರಾಕ್ಸಿಮೇಟ್ ಆಗಿ ಅಂತಂದ್ರೆ ಒಂದು 6 ಅಡಿಗೆ ಒಂದು 4 ಅಡಿ ಸಿಗುತ್ತೆ ಸರ್. ಮಿನಿಮಮ್ 6 ಅಡಿಗೆ 4 ಅಡಿ ಬರ್ತಾ ಇದೆ ಅಲ್ವಾ? ಸೂಪರ್ ಸರ್. ಸರ್ ಟೆರಸ್ ಅಲ್ಲಿ ಏನೇನ್ ಮಾಡಿದ್ದಾರೆ ಇಲ್ಲಿ? ಸರ್ ಟೆರೇಸ್ ಅಲ್ಲಿ ನಮಗೆ ಲಿಫ್ಟ್ ಇರೋದ್ರಿಂದ ಈ ಹೈಟ್ ನೋಡ್ಬೋದು ನೀವು. ಹೌದು, ಡಬಲ್ ಸ್ಲ್ಯಾಬ್ ಬಂದಿದೆ ಸರ್. ಇಲ್ಲಿ ಒಂದು ಸ್ಲ್ಯಾಬ್ ಹಾಕಿದೀವಿ, ಮತ್ತೆ ಮೇಲ್ಗಡೆ ಅವ್ರ ಲಿಫ್ಟ್ ವೆಂಡರ್ ಪ್ರಕಾರ ಅಲ್ಲಿ ಮೇಲ್ಗಡೆ ಒಂದು ಹಾಕ್ದು ಲಿಫ್ಟ್ ರೂಮ್ ಬೇಕು ಅವ್ರಿಗೆ ಮೇಲ್ಗೆ ಹತ್ಕೊಂಡೋಗಿ ಸರ್ವಿಸ್ ಮಾಡೋದಕ್ಕೆ ಅಂತೆಲ್ಲ ಪ್ರಾವಿಷನ್ ಮಾಡ್ಕೊಟ್ಟು. ಇವೆಲ್ಲ ನಿಮ್ಮ 56 ಲಕ್ಷದಲ್ಲಿ ಸೇರ್ಕೊಂತ ಸರ್ ಇದು? ಇವೆಲ್ಲ MS ವರ್ಕ್ ಎಲ್ಲ ಸೇರ್ಕೊಂಡ್ಬಿಡ್ತಾ? ಹೌದು ಸರ್. ಶೀಟು ಕೂಡ ಹಾಕೊಟ್ಬಿಟ್ರಿ? ಶೀಟನ್ನು ಹಾಕೊಟ್ಟಿದೀವಿ ಸರ್. ಆಮೇಲೆ ಇಲ್ಲಿ ಕುತ್ಕೊಳ್ಳೋಕ್ಕೂ ನೋಡ್ಬೋದು ಸರ್ ನೀವು. ಇಲ್ಲಿ ಇವೆಲ್ಲ ಕಾಲಮ್ ಟು ಕಾಲಮ್ ಮಧ್ಯದಲ್ಲಿ ಕುಂತ್ಕೊಳ್ಳೋಕ್ಕೆ ಉಳಿದಿರೋ ಗ್ರಾನೈಟ್ ಯಾವುದನ್ನು ಬಿಟ್ಟಿಲ್ಲ ಸರ್. ಎಲ್ಲಾನು ಯೂಸ್ ಆಗಿದೆ ಅಲ್ವಾ? ಮಾಡ್ಕೊಂಡಿದ್ದೀವಿ. 2 ಬೆಂಚ್ ತರ ಮಾಡ್ಕೊಟ್ಟಿದ್ದೀರಾ? 2 ಬೆಂಚು, ಆಮೇಲೆ ಡಮ್ಮಿ ಕಾಲಮ್ಸ್ ಬೇಕಾದ್ರೆ ಇವ್ರಿಗೆ ಇನ್ನೊಂದು ಫ್ಲೋರ್ ಆಪ್ಷನ್ ಇರೋದ್ರಿಂದ ಡಮ್ಮಿ ಕಾಲಮ್ಸ್ ಇನ್ನೊಂದು ಫ್ಲೋರ್ ಎತ್ಬೋದಾಯ್ತು. ಹೌದು ಸರ್. ಯಾಕಂದ್ರೆ ಫ್ಯೂಚರ್ ಅಲ್ಲಿ ಒಳ್ಳೆ ರೆಂಟ್ ಬರಂಗಾದ್ರೆ ಇಲ್ಲಿ ಗಂಟೆ ಲಿಫ್ಟ್ ಇದೆ, ಮೇಲ್ಗಡೆ ಇನ್ನೊಂದು ಫ್ಲೋರ್ ಕಟ್ಕೋಬಹುದು, ಮಾಡ್ಬೋದು. ಅಂಡ್ 2 ಟ್ಯಾಂಕ್ ಇಡೋದಕ್ಕೆ ಅದನ್ನು ನೋಡ್ಬೋದು ನೀವು. ಆಲ್ಮೋಸ್ಟ್ 10 ಅಡಿ ಹೈಟ್ಗೆನೆ ಕಟ್ಟಿದೀವಿ. 8 ಅಡಿ ಇದು ಕಟ್ಬಿಟ್ಟು ಮೇಲ್ಗಡೆ
ಟ್ಯಾಂಕ್ ಇಡೋದಕ್ಕಂತ ಪ್ರಾವಿಷನ್ ಮಾಡಿ. ಎಷ್ಟು ಲೀಟರ್ ಟ್ಯಾಂಕ್ ಹಾಕೊಟ್ಟಿದ್ದೀರಾ ಸರ್ 1000 ಲೀಟರ್ ನಮ್ಮ ಕಡೆದು ಬಂದಿದೆ, ಒಂದು ಎಕ್ಸ್ಟ್ರಾ ಅವ್ರು ಹಾಕೊಂಡಿದ್ದಾರೆ. ಇದು ಸ್ಟೋರ್ ರೂಮ್ ತರ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ. ಹೌದು ಸರ್. ಓಕೆ. ಹಾಂ ಸರ್. ಮೇಲೆ ಹೋಗೋದಕ್ಕೆ ಪ್ರಾವಿಷನ್, ಮೇಲೆ ಹೋಗೋದಕ್ಕೆ ನೋಡಿ ಏನೇನು ಫಿಕ್ಸ್ಡ್ ಇದೆ ಅಂತ ತೆಗಿಯಂಗಿಲ್ಲ, ಏನಿಲ್ಲ. ಓಕೆ. ಹತ್ಕೊಂಡೋಗಿ ಸರ್ವಿಸ್ ಮಾಡೋದಕ್ಕೆ ಎಲ್ಲದಕ್ಕೂ ಪ್ರಾವಿಷನ್ಸ್ ಇದೆ. ಪ್ರಾವಿಷನ್ಸ್ ಟೆರೇಸಲ್ಲೂ ಕೂಡ ಮಕ್ಕಳು ಆಟ ಆಡೋದಕ್ಕೇನು ಕ್ಲೀನಾಗಿ ಫಿನಿಶಿಂಗ್ ಎಲ್ಲ ಆಗೋಗಿದೆ. ಫಿನಿಶಿಂಗ್ ಎಲ್ಲ ಮಾಡ್ಕೊಟ್ಟಿದ್ದೀರಾ. ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ? ಪ್ಲಂಬಿಂಗ್ ಎಲ್ಲಾನು ಕಂಪ್ಲೀಟ್ ಆಶೀರ್ವಾದ ಯೂಸ್ ಮಾಡಿರೋದು ಸರ್. ಎಲ್ಲ ಬಿಲ್ಡಿಂಗ್ ಆಶೀರ್ವಾದ ಯೂಸ್ ಮಾಡೋದು. ಆಶೀರ್ವಾದ ಮಾಡ್ತೀರಾ ಸರ್. ಅಂಡ್ ಬಟ್ಟೆ ಒಣಗಿ ಹಾಕೋದಕ್ಕೆ ಎರಡೆರಡು ಟೀ ಕ್ಲಾಂಪ್ ಅನ್ನ ಮಾಡ್ಕೊಟ್ಟಿದ್ದೀರಾ. ಯಾಕಂದ್ರೆ 2-3 ಮನೆ ಇದೆಯಲ್ಲ. ಹೌದೌದು. ಆಮೇಲೆ ಅಲ್ಲ ಅವ್ರ ಮನೆ ಪಕ್ಕದಲ್ಲೂ ಪ್ರಾವಿಷನ್ ಇದೆ, ಮತ್ತೆ ಮೇಲೆ ಟೆರೇಸ್ ಅಲ್ಲೂ ಆಪ್ಷನ್ ಇದೆ. ಪಕ್ಕದಲ್ಲಿ 2 ಫೀಟ್ ಸೆಟ್ ಬ್ಯಾಕ್ ಅಲ್ಲೇ ಓಡಿಸ್ಕೋಬಹುದು. ಮಾಡ್ಕೊಂಡ್ ಬಂದಿದೀವಿ. ಅಂಡ್ ಎಲ್ಲೂ ಜಾಗನೇ ಬಿಟ್ಟಿಲ್ಲ ಸರ್. ಜಾಗ ಬಿಟ್ಟಿಲ್ಲ ಅಂತಂದ್ರೆ ವೆಂಟಿಲೇಷನ್ ನೀವು ಅಬ್ಸರ್ವ್ ಮಾಡಿದ್ರಿ, ಎಷ್ಟು ಗಾಳಿ ಬರ್ತಾ ಇತ್ತು. ಚೆನ್ನಾಗಿದೆ ಸರ್. ಗಾಳಿ ಬೆಳಕಿಗೆಲ್ಲ ಏನ್ ತೊಂದರೆನೇ ಇಲ್ಲ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ಗಳಾದಂತಹ ಶ್ರೀನಿವಾಸ್ ಸರ್, ವೆಂಕಟೇಶ್ ಸರ್, ಫುಲ್ ಫ್ಯಾಮಿಲಿನೇ ಇದ್ದಾರೆ ಅಂತ ಹೇಳ್ಬೋದು ಇಡೀ ಫ್ರೇಮಲ್ಲಿ. ಆ್ಯಂಡ್ ಮೇನ್ ಆಗಿ ಇವರು ಸ್ವಲ್ಪ ತೆಲುಗು ಬೇಸ್ಡ್ ಪರ್ಸನ್ಸ್ ಆಗಿರೋದ್ರಿಂದ ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಇದಿರ್ಬೋದು, ಬಟ್ ಮಾತಾಡ್ತಾರೆ. ಕೇಳೋಣ ಅವ್ರದ್ದು ನಮ್ಮ RCC ಅವ್ರ ಜೊತೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಕೇಳೋಣ. ವೆಲ್ಕಮ್ ಮಾಡೋಣ ಎಲ್ಲರನ್ನು. ನಮಸ್ಕಾರ ಎಲ್ಲರೂ, ಇಡೀ ಫುಲ್ ಫ್ಯಾಮಿಲಿ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಇವಾಗ ಫಸ್ಟು ನಿಮ್ಮ ಬ್ಯಾಕ್ ಗ್ರೌಂಡ್ ಹೇಳಿ ಸರ್. ನೀವು ಯಾವ ಫೀಲ್ಡಿಂದ ಬಂದವರು ಆ್ಯಂಡ್ ಯಾವ ಊರಿಂದ ಬಂದವರು, ಅದ್ರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ಕೊಡಿ. ನಾನು ಹೈದರಾಬಾದ್ ಬೇಸ್ಡ್. ಓಕೆ. ಸೊ ಉದ್ಯೋಗ ರೀತ್ಯಾ ನಾನು ಬೆಂಗಳೂರು ಬಂದ್ಬಿಟ್ಟಿದೆ. ಇಲ್ಲಿ 10 ವರ್ಷ ಆಗಿದೆ. 10 ಇಯರ್ ಆಯ್ತು 10 ವರ್ಷ ಇಲ್ಲಿ ಬಂದು. ಯಾವ ಫೀಲ್ಡ್ ಇಂದ ವರ್ಕ್ ಮಾಡ್ತಿದ್ದೀರಾ? ನಾನು ಅಕೌಂಟ್ಸ್ ಫೈನಾನ್ಸ್ ಅಲ್ಲಿ. ಫೈನಾನ್ಸ್ ಅಕೌಂಟ್. ಸರ್ ಯಾವ ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ? ಅವರು ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಬರ್ತಾ ಇದ್ದಾರೆ. ಓಕೆ. ಒಂದು ಬ್ಯಾಕ್ ಗ್ರೌಂಡ್ ಅಂತೂ ಗೊತ್ತಾಯ್ತು ನಮಗೆ. ಓಕೆ ಸರ್, ನನ್ನ ಫಸ್ಟ್ ಕ್ವಶನ್ ಅಂದ್ರೆ, ನೀವು ನಿಮ್ಮ ಫ್ಯಾಮಿಲಿ ಸೇರಿ ಮಾಡಬೇಕು ಅಂತ ಹೇಗೆ ಐಡಿಯಾ ಮಾಡಿದ್ರಿ? ಜೊತೆಲಿ ಹೆಂಗೆ ಬಿಲ್ಡಿಂಗ್ ಮಾಡೋಣ ಅಂತ ಐಡಿಯಾ ಮಾಡಿದ್ರಿ? ಆ್ಯಂಡ್ RCC ಅವ್ರು ಹೆಂಗೆ ಗೊತ್ತಾದ್ರು ನಿಮಗೆ? ಎರಡು ಹೇಳಿ ಸರ್ ನೀವು. ಇವಾಗ ಸದ್ಯಕ್ಕೆ ನೋಡಿದಂದರೆ ಮನೆ ಬೇಕು ಅಂದರೆ 2 ಆಪ್ಷನ್ಸ್, ಒಂದು ಅಪಾರ್ಟ್ಮೆಂಟು, ಒಂದು ಇಂಡಿಪೆಂಡೆಂಟ್ ಹೌಸ್. ಅಪಾರ್ಟ್ಮೆಂಟ್ ಹೋಗಿತ್ತಂದರೆ ಅದು ನಮ್ಮದು ಅಂತ ಇರಲ್ಲ, ನಮ್ಮ ಫ್ಲೋರಿಂಗು ನಮ್ದು ಇರಲ್ಲ, ರೂಫು. ಕರೆಕ್ಟಾಗಿ ಹೇಳಿದ್ರೆ ಹೌದು. ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿದೆ ಇಂಡಿವಿಜುವಲ್ ಹೌಸ್ ತೊಗೊಳ್ಳಿ, ನಾನೇ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ನಾನು ಡಿಸ್ಟ್ರಿಬ್ಯೂಟ್ ಮಾಡಿತಂದರೆ, ಪಾರ್ಟಿಷನ್ ಡೀಡ್ ಆದ್ರೆ ಮಾಡಿತಂದ್ರೆ ಹಂಗೆ ಆಗತ್ತು. ಇದು ನಮ್ದು ಅಂತ ಇರತ್ತು. ಆ ಥರ ಯೋಚನೆ ಮಾಡಿ ನಮ್ಮ ಫ್ಯಾಮಿಲಿ ಕುತ್ಕೊಂಡು ಮಾಡಿರೋದು. RCC ಗೊತ್ತಾಯ್ತು ನಿಮಗೆ? RCC ಅವ್ರಿಗೆ RCC ಅಂತ ನಾನು ಕನ್ಸ್ಟ್ರಕ್ಷನ್ ಚೆನ್ನಾಗಿ ಯಾರ್ಯಾರು ಮಾಡ್ತಾರೋ ಅಂತ ಇವರು ಎಲ್ಲರೂ, ವೆಂಕಟೇಶ್ ಅವರು, ನಾನು, ಅವ್ರ ವೈಫು, ನಮ್ಮ ವೈಫು ಎಲ್ಲ ಗೂಗಲಲ್ಲೇ ಸರ್ಚ್ ಮಾಡಿ, ಫೇಸ್ಬುಕ್ಕಲ್ಲೇ ನೋಡಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿ, ಆಮೇಲೆ ಎಲ್ಲ 4-5 ಜನ ಕೂಡ ಕೇಳಿದ್ರಿ. ಒಂದು ಕ್ರಾಸ್ ವೆರಿಫೈ ಮಾಡಿದ್ರಿ? ನೀವು ಹೇಳಿ ಸರ್, ಕ್ರಾಸ್ ವೆರಿಫೈ ಯಾವ ಥರ ಮಾಡಿದ್ರಿ? ಸೊ ಫಸ್ಟ್ ನಾನು ಜೊತೆ ಏನು ಪ್ಲ್ಯಾನ್ ಮಾಡಿದೆ ಅಂದರೆ, ಓಕೆ ಅವ್ರು ಹೇಳಿದ್ರು ಆಲ್ರೆಡಿ ಅಪಾರ್ಟ್ಮೆಂಟ್ ಆ ಥರ ಇರುತ್ತೆ, ಬಟ್ ಸ್ವಂತ ಮನೆ ಕಟ್ಟಂటే ನಮ್ಮ ಥರ ಓನ್ ಇರುತ್ತೆ, ಮೇಲೆ ಒಂದು ಫ್ಲೋರ್ ಡಬಲ್ ಫ್ಲೋರ್ ಹಾಕಬೇಕಂటే ನಮ್ಗೆ ಹಾಕ್ಬೋದು ಫ್ಯೂಚರ್. ಸೊ ಅದಕ್ಕೋಸ್ಕರ ಫಸ್ಟ್ ಇಂಡಿವಿಜುವಲ್ ನೋಡಿದ್ದೀನಿ, ಬಟ್ ಅಷ್ಟು ಬಜೆಟ್ ಇಲ್ಲ ನಮ್ಮ ಇದ್ರ ಜೊತೆ. ಸೊ ಈ ಏರಿಯಾ ನೋಡಿದ್ನ 2019 ಆಗಸ್ಟಲ್ಲಿ ನೋಡಿದ್ನಿ. ಇವ್ರ ವರ್ಕ್ ಎಲ್ಲ ನೋಡಿದ್ರ ನೀವು? RCC ವರ್ಕ್ ಎಲ್ಲ ಕ್ರಾಸ್ ವೆರಿಫೈ ಚೆನ್ನಾಗಿ ಮಾಡಿದಾರ? ಚೆನ್ನಾಗಿ ಮಾಡಿದ್ರು, ಕಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಬರೋದೇ ಪ್ಲಾನಿಂಗ್. ಅದಕ್ಕೂ ಮುಂಚೆ ಏನಾಯ್ತು ಅಂದರೆ ನಮ್ಮ ರಿಜಿಸ್ಟ್ರೇಷನ್ ಆಯಿತು 2019 ಡಿಸೆಂಬರ್ ರಿಜಿಸ್ಟ್ರೇಷನ್ ಆಯಿತು, ಬಟ್ ಆಗಸ್ಟಿಂದಾನೇ ಅವ್ರ ಜೊತೆ ಆಗಸ್ಟ್ ನಾನು ನೋಡ್ತಾ ಇದ್ದೀನಿ ಸೈಟ್ ಎಲ್ಲ. ಸೊ ಆ ಸೆಪ್ಟೆಂಬರಿಂದ ಅವ್ರಿಗೆ ನಾನು ಕನೆಕ್ಟ್ ಆಯಿತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ಮಂತ್ಸ್ ಅವ್ರ ಜೊತೆ ನಾನು ಟ್ರಾವೆಲ್ ಮಾಡಿದ್ದೀನಿ. ಟಚಲ್ಲೇ ಇದ್ದಾರೆ. ದಿನ ಪ್ಲ್ಯಾನ್ ಚೆಕ್ ಮಾಡ್ತಾ ಇದ್ದೀನಿ, ಏನೇನು ಅವ್ರ ಮನೆ ಆಲ್ರೆಡಿ ಅವ್ರು 3-4 ಮನೆ ಕಟ್ತಾ ಇದೆ, ಅಲ್ಲಿ ಹೋಗಿ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಸ್ಯಾಟಿಸ್ಫೈ ಆಯ್ತು. ಅದಕ್ಕೂ ಮುಂಚೆ ಆಲ್ರೆಡಿ ఒక 7-8 ಕನ್ಸ್ಟ್ರಕ್ಷನ್ ಬೇರೆ ಬೇರೆ ಕಂಪ್ನಿ ಜೊತೆ ಮಾತಾಡಿದ್ದೆ, ಬಟ್ ಅವ್ರ ಕೊಟೇಶನ್ ಓಕೆ, ಬಟ್ ಇವ್ರ ಕೊಟೇಶನ್ ಚೆನ್ನಾಗಿದೆ, ಇದೆ, ಪ್ರೈಸ್ ಓಕೆ. ಅವ್ರು ಏನು ಇನ್ಕ್ಲೂಡ್ ಮಾಡಿಲ್ಲ ಇದನ್ನ ಕೊಟೇಶನ್ ಅಲ್ಲಿ, ಅಲ್ಲೆಲ್ಲ ಇನ್ಕ್ಲೂಡ್, ಎವ್ರಿಥಿಂಗ್ ಇನ್ಕ್ಲೂಡೆಡ್. ನಾರ್ಮಲ್ ಕನ್ಸ್ಟ್ರಕ್ಷನ್ ಅವ್ರು ಪ್ಯಾರಾಪೆಟ್ ವಾಲ್, ಕಾಂಪೌಂಡ್ ವಾಲ್, ಸಂಪ್ ಅದಕ್ಕೆ ಎಕ್ಸ್ಟ್ರಾ ಇಲ್ಲಿದೆ, ಬಟ್ ಅವ್ರದ್ದು ಆ ಕೊಟೇಶನ್ ಅಲ್ಲೇ ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಸೇರ್ಕೊಂಡ್ಬಿಡ್ತು. ಸೊ ಅದಕ್ಕೆ ನಮ್ಗೆ ಇಷ್ಟ ಆಯ್ತು. ಅದಕ್ಕೆ ಮುಂಚೆ ಅವ್ರು ಎಲ್ಲ ಕನ್ಸ್ಟ್ರಕ್ಷನ್ ನೋಡಿದ್ನಿ ನಾನು, ಅವ್ರು ಯಾವ ಥರ ಬ್ರಿಕ್ ಯೂಸ್ ಮಾಡ್ತೀರಿ, ಸಿಮೆಂಟ್, ರಾಡ್, ವರ್ಕರ್ಸ್. ನಾನು 4 ಮಂತ್ಸ್ 5 ಮಂತ್ಸ್ ಅವ್ನು ಅಬ್ಸರ್ವ್ ಮಾಡಿದ್ದೀನಿ, ಕನ್ಸ್ಟ್ರಕ್ಷನ್ ಎಲ್ಲ ಯಾವ ಮಾಡ್ತೀನಿ. ಸೊ ಆಮೇಲೆ ನಮ್ದು ರಿಜಿಸ್ಟ್ರೇಷನ್, ಆಮೇಲೆ ಡಿಸೆಂಬರ್ ರಿಜಿಸ್ಟ್ರೇಷನ್ ಆಯಿತು, ಜನವರಿ ಭೂಮಿ ಪೂಜೆ ಆಯಿತು. ಭೂಮಿ ಪೂಜಾನು ಅವರೇ ಮಾಡಿದ್ರು, ನಮ್ಮ ಮಾಡ್ಕೊಟ್ರ ನಿಮಗೆ, ನಿಮ್ಮ ಜೊತೆ ಬಂದರು. ಆವಾಗ ಸಮ್ ಫ್ಯಾಮಿಲಿ ಪ್ರಾಬ್ಲಮ್ ಬಂತು, ಅವ್ರ ಅಪ್ಪ ಪಾಸ್ ಆಯಿದ್ರು. ಸೊ ಭೂಮಿ ಪೂಜಾಕ್ಕೆ ಅವ್ರು ಬರಲ್ಲ. ಸೊ ಮೈ ವೈಫ್ಗೆ ಸಮ್ ಪ್ರಾಬ್ಲಮ್ ಡೇಟ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ಅವರೇ ಭೂಮಿ ಪೂಜೆ ಎಲ್ಲ ಮಾಡಿದ್ರು.
ಇವರೇ ಮಾಡ್ಕೊಟ್ರು ನಿಮ್ಗೆ. ಅಂಡ್ ನೆಕ್ಸ್ಟ್ ಬರೋದೇ ಪ್ಲಾನಿಂಗ್ ಸರ್. ಇವಾಗ ನೀವು ನಿಮ್ ಬ್ರದರ್ ಸೇರಿ ಪ್ಲಾನ್ ಮಾಡ್ತೀರಾ, ನಮ್ಗೆ ಯಾವ ತರ ಮನೆ ಬೇಕು, ಪ್ಲಾನ್ ಎಲ್ಲ ಚೆನ್ನಾಗಿ ಮಾಡ್ತೀರಾ? ಪ್ಲಾನಿಂಗ್ ಪ್ಲಾನಿಂಗ್ ಏನು ಸೆಟ್ ಪರ್ಫೆಕ್ಟ್ ಆಗಿಲ್ಲ, ಆಲ್ಮೋಸ್ಟ್ 5-6 ಪ್ಲಾನಿಂಗ್ ಬಟ್ ಮಾಡ್ಕೊಟ್ರು ಕಂಫರ್ಟಬಲ್. ಓಕೆ ಓಕೆ. ಪ್ಲಾನಿಂಗ್ ಎಡಿಟಿಂಗ್ ಎಲ್ಲ ನೀಟಾಗಿ ಓಕೆ ಮಾಡಿದ್ರು. ಅವ್ರು ನಮ್ಮ ಮನೆಗೂ ಕಳಿಸಿದ್ರು. ಅವ್ರು ಪ್ಲಾನಿಂಗ್ ಯಾರು ಮಾಡ್ತಾರೆ ಅವ್ರು ನಮ್ಮ ಮನೆಗೆ ಕಳಿಸಿದ್ರು. ನಮ್ಮ ಮನೆ ಬೆಳಗ್ಗೆ ಅಂದ್ರೆ ಸಾಯಂಕಾಲವರೆಗೂ ನಮ್ಮ ಮನೆಯಲ್ಲಿ ಇದ್ವಿ. ನಾನು ಏನೇನೇ ಎಲ್ಲಿದ್ರು ನಮ್ಮೆಲ್ಲ ಅವ್ರು ಚೇಂಜ್ ಹಾಕಿ ನಮ್ಗೆ ತೋರಿಸಿದ್ರು, ನೋಟ್ ಮಾಡಿದೆಲ್ಲ ನೋಟ್ ಮಾಡಿ ಅವ್ರು ಲ್ಯಾಪ್ಟಾಪ್ ತಗೊಬನ್ನಿ ಡಿಸೈನ್ ಎಲ್ಲ ನಮ್ಗೆ ತೋರಿಸಿದ್ರು. ಓಕೆ ಈ ತರ ಡೈಮೆನ್ಷನ್ಸ್ ಈ ತರ ಬರುತ್ತೆ, ನಮ್ ಬೇಡ. ಫಸ್ಟ್ ಅವ್ರು ಎಲ್ಲಿ ಅಂದ್ರೆ ಲಿಫ್ಟ್ ಇಲ್ಲಿ ಬಂದಿದ್ರು. ಲಿಫ್ಟ್ ಓಕೆ ಓಕೆ ಅದೇ ಜಾಸ್ತಿ ಆಕ್ಪೈ ಆಯ್ತು ಲಿಫ್ಟ್ ಸ್ಪೇಸ್, ಸೊ ಮನೆ ಕಮ್ಮಿ ಆಯ್ತು ಹಾಲ್ ಎಲ್ಲ. ಸೊ ಆವಾಗ ನಾನು ಹೇಳಿದ್ದು ಅಲ್ಲಿ ಬರ್ಬೇಕಾ ಇಲ್ಲಿ ಬರ್ಬೇಕಾ ಎಲ್ಲ ತೋರಿಸಿದ್ರು. ಅವರು ಸಜೆಷನ್ ಮಾಡಿ ಅದೆಲ್ಲ ತೋರಿಸಿದ್ರು ನಮ್ಗೆ ಲ್ಯಾಪ್ಟಾಪ್ ಎಲ್ಲ ಪ್ಲಾನಿಂಗ್ ತರ. ಸೊ ಅದಕ್ಕೆ ಮುಂಚೆ ಫೈನಲ್ ಅಲ್ಲಿ ಹಾಕಿದ್ರು ಅವ್ರು, ಇದೆಲ್ಲ ಸ್ಪೇಸ್ ಎಲ್ಲ ಚೆನ್ನಾಗಿ. ಫೈನಲ್ಗೆ ಇಲ್ಲಿ ಸೌತ್ ಕಾರ್ನರ್ ನಾನು ಲಿಫ್ಟ್ ನೋಡಿದ್ರಿ, ಅಲ್ಲಿ ಒಂದು ಪ್ಲಾನ್ ಕೊಟ್ಟಿದ್ರು ಅವರು. ಸೊ ಆವಾಗ ಚೆನ್ನಾಗಿದೆ ಪ್ಲಾನ್. ನಾವು ಹಾಲ್ ಕಿಚನ್ ಎಲ್ಲ ದೊಡ್ಡ ಬಂದಿದೆ ಸರ್. ಆಮೇಲೆ ಇನ್ನೊಂದು, ನಿಮ್ದು ಮಲ್ಟಿ ಫ್ಲೋರ್ಸ್ ಇರೋದ್ರಿಂದ ಚಾಯ್ಸಸ್ ಬೇಕಾಗತ್ತೆ. ಇಲ್ಲಿ RCC ಚಾಯ್ಸಸ್ ಎಲ್ಲ ಯಾವ ತರ ಇದೆ ಸರ್? ಚಾಯ್ಸಸ್ ಡಿಸೈನ್ಸ್, ಗ್ರಾನೈಟ್, ವುಡ್ ಇರ್ಬೋದು, ಬೇರೆ ಬೇರೆ ಚಾಯ್ಸಸ್, ಡಿಸೈನ್ ಚಾಯ್ಸಸ್ ಎಲ್ಲ ಇರುತ್ತೆ. ಅವ್ರದ್ದು ನಮ್ಮ ಕಾಂಟ್ರಾಕ್ಟ್ ಸೈನ್ ಅಗ್ರಿಮೆಂಟ್ ಮಾಡಿ ಅವರೇ ಹೇಳಿದ್ರು, ಸರ್ ನೀವು ನಮ್ ಜೊತೆ ಅನ್ನ ಬನ್ನಿ, ಓಕೆ ನೀವನ್ನ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೋಟ್ ಓಕೆ. ಅವ್ರು ನಮ್ಗೆ ಆಪ್ಷನ್ ಕೊಟ್ಟಿದ್ರು, ನಮ್ ಜೊತೆ ನೀವು ಬನ್ನಿ, ನಮ್ ಜೊತೆ ನಿಮ್ಗೆ ಇಷ್ಟ ಇಲ್ಲ, ನಿಮ್ ಸ್ವಲ್ಪ ಬಿಸಿ ಅನ್ಕೊಂಡ್ರೆ ನೀವೇ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ ಕೇಳಿ ನಾನೇ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ, ಆ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಸೊ ಈ ಗ್ರಾನೈಟ್ ಎಲ್ಲ ಹೋಗಿದ್ದೀನಿ. ಆವಾಗ ಅವ್ರು ಸ್ವಲ್ಪ ಬಿಸಿ ಇದೆ, ಮ್ಯಾರೇಜ್ ಐತೆ ಎಲ್ಲ ಸ್ವಲ್ಪ ಬಿಸಿ, ನಾನೇ ಎಲ್ಲ ಫ್ಯಾಮಿಲಿ ಹೋಗಿದ್ರು. ಸೊ ಅವ್ರಿಗೆ ಎಲ್ಲ ಅಲ್ಲಿ ಸೆಲೆಕ್ಟ್ ಆಗಿದೆ. ಅವ್ರಿಗೆ ಕಾಲ್ ಮಾಡಿ ಇಷ್ಟು ರೇಟ್ ಅಂತ ಹೇಳಿದ್ರು. ಹೇಳಿದೀನಿ ಅವ್ರಿಗೆ, ಅವ್ರು ಮಾತಾಡಿ ಓಕೆ ಅಂದ್ಮೇಲೆ ಅವರೇ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರು. ನೆಕ್ಸ್ಟ್ ಬರೋದು ವರ್ಕ್ ಪ್ರೊಸೆಸ್. ನಿಮ್ ಬೇರೆ ಕಡೆ ಇರ್ತೀರಲ್ವಾ, ಅಪ್ಡೇಟ್ ಎಲ್ಲ ಯಾವ ತರ ಕೊಡ್ತಾ ಇದ್ರು, ಹೆಂಗೆ ಹೇಳ್ತಾ ಇದ್ರು? ನಾನು ಒಂದು ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ ಹಾಕಿದ್ರೆ ಎಲ್ಲ ಸೇರಿ, ಸೊ ದಿನ ಅಲ್ಲಿ ಅಪ್ಡೇಟ್ ಆಗ್ತಾ ಇದ್ದೀರಾ ಅವರು. ಇವಾಗ ಬೆಳಗ್ಗೆ ಎಷ್ಟು ಜನ ಲೇಬರ್ ಬಂದಿದ್ರು, ಓಕೆ ಅವಾಗ ಏನೇನು ಕೆಲಸ ಮಾಡಿದ್ರು ಅವ್ರು ಅಪ್ಡೇಟ್ ಮಾಡ್ತಾ ಇದ್ವಿ. ಸ್ವಲ್ಪ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಕರೋನಾ ಬಂದ ಎಲ್ಲ 2020 ಅಲ್ಲಿ ಜನವರಿ ಭೂಮಿ ಪೂಜೆ ಆಯಿತು. ಸೊ ಮಾರ್ಚ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಕೋವಿಡ್ ಟೈಮಲ್ಲಿ. ಸೊ ಆವಾಗ ಲಾಕ್ ಡೌನ್ ಆಯಿತು. ಸೊ 4 months ಕೆಲಸನೇ ಡಿಲೇ ಆಯಿತು. ಓಕೆ. ಬಟ್ ಆದ್ರೂ ಆಮೇಲೆ ಕ್ವಿಕ್ ಆಗಿ ಮಾಡ್ಕೊಟ್ರೆ ಕೆಲಸ ಮುಗಿಸಿ. ಅವ್ರು ಏನೇ ಹೇಳಿದಂದ್ರೆ ನಮ್ಗೆ ಸ್ವಲ್ಪ ಡೇಟ್ ಈ ಟೈಮ್ ಆಗ್ತಾ ಇದೆ. ಸೊ ಕೋವಿಡ್ ಎಲ್ಲ 4 months ಡಿಲೇ ಆಯ್ತು, ಅದಕ್ಕೂ ಎಕ್ಸ್ಟ್ರಾ ಬಂತು ಅಷ್ಟೇ. ಅದ್ ಬಿಟ್ಟು ಅವ್ರು ಹೇಳಿದ ಟೈಮಲ್ಲಿ ಫಿನಿಶ್ ಟೈಮ್ ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ ಮಧ್ಯದಲ್ಲಿ. ಕನ್ಸ್ಟ್ರಕ್ಷನ್ ಅಂತ ಎಲ್ಲ ತರ ಇರುತ್ತೆ ಕರೆಕ್ಟ್. ಬಟ್ ಫೈನಲಿ ಅವರು ಹ್ಯಾಂಡ್ ಓವರ್ ಕೊಟ್ಟಿದ್ದಾರೆ ನಮ್ಗೆ. ಹ್ಯಾಪಿ. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಏನ್ ಇವತ್ತು ಔಟ್ಪುಟ್ ಬಂದಿದೆ? ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿ ಮಾಡಿದ್ರು, ಸೂಪರ್ ಆಗಿ ಮಾಡಿದಾರೆ ಅಂತ ಹೇಳ್ತೀರಾ? ನೀವೇನ್ ಬಂಡವಾಳ ಹಾಕಿದ್ದೀರಾ? ನಾನು ಬೇಸ್ಮೆಂಟ್ ಇಂದ ಫುಲ್ ದಿನ ಬರ್ತಾ ಇದ್ದೀನಿ ಸರ್, 2 ಜನ ದಿನ ಇಲ್ಲೇ ನೋಡ್ತಾ ಇದ್ದೀನಿ. ಏನಂದ್ರೆ ಅವಾಗ ಲಾಕ್ ಡೌನ್, ವರ್ಕ್ ಫ್ರಮ್ ಹೋಮ್, ಸೊ ನಮ್ಗೆ ಆಪ್ಷನ್ ಇದೆ. ಆಫೀಸ್ ಕೆಲಸ ಮುಗಿದ ಆಮೇಲೆ ಇಲ್ಲೇ ಬನ್ನಿ ಕುತ್ಕೊಳ್ಳಿ, ನೋಡಿನಿ ಎಲ್ಲ ಜನ ಚೆನ್ನಾಗಿ ಮಾಡ್ತಾರೆ ಕೆಲಸ, ಚೆನ್ನಾಗಿ ಮಾಡ್ತಾರೆ. ಇವತ್ತು ಔಟ್ಪುಟ್ ಏನಿದೆ? ಔಟ್ಪುಟ್ ಬೆಟರ್ ಆಗಿದೆ, ಸೂಪರ್ ಆಗಿದೆ. ಬೆಟರ್ ನೀವು ನೋಡ್ಕೊಳ್ಳಿ, ಆಲ್ರೆಡಿ ವಿಡಿಯೋ ನೋಡಿದ್ವಿ ಸರ್, ಜನ ಆಲ್ರೆಡಿ ಎಲ್ಲ ವಿಡಿಯೋ ಮಾಡಿದೀವಿ. ನಿಮಗೇನ್ ಅನ್ಸುತ್ತೆ? ಆರ್ ಯು ಹ್ಯಾಪಿ ಸರ್? ಹ್ಯಾಪಿ, ಫುಲ್ಲಿ ಹ್ಯಾಪಿ. ಸ್ಯಾಟಿಸ್ಫೈಡ್ ಇದ್ದೀರಾ? ನೀವೇನ್ ಹೇಳ್ತೀರಾ? ಸ್ಯಾಟಿಸ್ಫೈಡ್ ಇದ್ದೀರಾ ಸರ್? ಸೊ ಅವಾಗಿಂದ ವೀಕ್ಷಕರೇ ಜೆಂಟ್ಸ್ ಹತ್ರನೇ ಕೇಳ್ತಾ ಇದ್ದೀನಿ, ಲೇಡೀಸ್ಗೆ ಒಂದು ಮಾತು ಕೇಳ್ಬಿಡೋಣ. ಮೇಡಮ್ ನೀವ್ ಹೇಳಿದ್ ಮೇಡಮ್, ಆರ್ ಯು ಹ್ಯಾಪಿ? So we are overall happy. Satisfied. Kitchen, puja room. Because of his plan only that the lift came there and it was spacious. Okay, better anta ಹೇಳ್ತೀರಾ. Good. Final ಆಗಿ ಹೇಳಿ ಸರ್, RCC ಗೆ ವರ್ಕ್ ಕೊಡಬಹುದಾ? ಕೊಡಬಹುದು. ನೀವೇನ್ ಹೇಳ್ತೀರಾ ಮೇಡಮ್, RCC ಗೆ ವರ್ಕ್ ಕೊಡಬಹುದಾ? Yeah, we can give to RCC and we are very happy to construct this house. Finally the feedback come very nicely. Better anta ಹೇಳ್ತೀರಾ. RCC ಗೆ ವರ್ಕ್ ಕೊಡಬಹುದಾ? ಒಂದು thumbs ಕೊಡಬಹುದಾ? Yes. Okay. ಸೊ ನಿಮ್ಗೆ ರೀಸನಬಲ್ ನಿಮ್ಮ ಬಜೆಟ್ ಎಲ್ಲ ಅವರು ಫ್ರೆಂಡ್ಲಿ ಮಾಡ್ತಾ ಇದೆ, ಅದನ್ನ ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ. ಸೂಪರ್. ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಶ್ರೀನಿವಾಸ್ ಮತ್ತು ವೆಂಕಟೇಶ್ ಅವ್ರ ಮನೆನ ಶೇರಿಂಗಲ್ಲಿ ಮಾಡಿರೋಂಥ ಮನೆ. ಸೊ ಇವರಿಗೆ ಲಿಫ್ಟ್ ಕೂಡ ಬೇಕಾಗಿತ್ತು. ಸೊ ನಿಮಗೆ ಲಿಫ್ಟ್ ಬೇಕಿರಲಿ ಬೇಡದಿರಲಿ, ರೆಂಟೆಡ್ಗಿರಲಿ ಓನರ್ಸ್ಗಿರಲಿ, RCC ಕಂಪ್ನಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ಮನೆಯನ್ನು ಕೈಗೆಟುಕುವ ದರದಲ್ಲಿ ನೆರವೇರಿಸ್ಕೋಬೋದು, ಅದು ಕೂಡ ವಿತ್ ಇಂಟೀರಿಯರ್. ಹೌದು ವೀಕ್ಷಕರೇ, ಆ್ಯಂಡ್ RCCಯ ಒಂದು ಪ್ಲೇಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಪ್ಲಸ್ RCC ಅವ್ರದ್ದೇ ಓನ್ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದೂ ಇದೆ, ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ನನ್ನ ಕೈಲಿ ಎಷ್ಟು ಕವರ್ನೇಜ್ ಮಾಡೋಕ್ಕಾಗುತ್ತೆ ನಾನು ಮಾಡ್ತೀನಿ. ಅದಕ್ಕಿಂತ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂತಂದರೆ RCC ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳನ್ನು ಇಲ್ಲಿ ಚೆಕ್ ಮಾಡ್ಬೋದು. ಮೇಯ್ನಾಗಿ ನಾನು ಕ್ರಿಯೇಟ್ ಮಾಡಿರುವಂಥ ಪ್ಲೇಲಿಸ್ಟನ್ನು ಚೆಕ್ ಮಾಡಿ, ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ದೊರಕುತ್ತೆ ವೀಕ್ಷಕರೇ. ನಮಸ್ಕಾರ.